concept of IoT architectural view. Okay, so we will see what is a IoT architectural view. Yes, an IoT system has multiple levels. If you observe IoT system, it has multiple levels. Equation 1.1 to 1.3. So ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ, ಅಲ್ಲಿ ಮಲ್ಟಿಪಲ್ ಲೆವೆಲ್ಸ್ ಉಂಟಂತನೂ ನಾವು ಸ್ಟಡಿ ಮಾಡಿದ್ವಿ. These levels are known as tiers. Whatever the level you have seen, these are nothing but an tiers. Okay, a model enables conceptualization of a framework. ಕಂಪಲ್ಸರಿ ಏನೇ ಒಂದು ನಾವು ಮಾಡೆಲ್ ತಗೊಳ್ತಾ ಇದ್ವಿ ಅಂತ ಹೇಳಿದ್ರೆ ಆ ಮಾಡೆಲ್ ಏನ್ ಕೊಡುತ್ತೆ, ಯಾವುದೋ ಒಂದು ಕನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಅನ್ನ ಯೂಸ್ ಮಾಡಿರುತ್ತೆ. ಓಕೆ, ಎಸ್. ಫಾರ್ ಎಕ್ಸಾಂಪಲ್, ನೀವು ಮನೆ ಕಟ್ಟಬೇಕಂತ ಅನ್ಕೊಳ್ಳಿ, ನೀವು ಒಂದು ಬ್ಲೂ ಪ್ರಿಂಟ್ ಹಾಕ್ತೀರಾ, ದಟ್ ಈಸ್ ಒನ್ ಆಫ್ ಅ ಕನ್ಸೆಪ್ಚುಯಲ್ ಫ್ರೇಮ್ವರ್ಕ್, ರೈಟ್? ಅಥವಾ ಗಾಡಿ ತಗೊಳ್ಬೇಕಂತ ಅನ್ಕೊಳ್ಳಿ, ಇಂಥದ್ದೆಲ್ಲ ಸ್ಪೆಸಿಫಿಕೇಶನ್ ನೋಡ್ತೀರಾ. ಮೊಬೈಲ್ ತಗೊಳ್ಬೇಕಂತ ಅನ್ಕೊಳ್ಳಿ, ಇಂಥದ್ದೆಲ್ಲ ಸ್ಪೆಸಿಫಿಕೇಶನ್ ತಗೊಳ್ತೀರಾ, ಅಂದ್ರೆ ನೀವೊಂದು ಫ್ರೇಮ್ವರ್ಕ್ ಹಾಕೊಳ್ತೀರಾ. ಓಕೆ, ಸೊ ಇನ್ ದ ಸೇಮ್ ಸೆನ್ಸ್ IoT ಸಿಸ್ಟಮ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಂಪಲ್ಸರಿ ಅದಕ್ಕೆ ಮಲ್ಟಿಪಲ್ ಲೆವೆಲ್ಸ್ ಇರುತ್ತೆ. ನಾವು ಅದನ್ನ ಈಕ್ವೇಶನ್ 1.1 ಟು 1.3 ನಲ್ಲಿ ನಾವು ನೋಡಿದ್ದೀವಿ. ಓಕೆ, ಸೊ ಅದನ್ನೇ ನಾವು ಇಲ್ಲಿ ಟೈರ್ಸ್ ಅಂತ ಹೇಳ್ತಾ ಇದೀವಿ, ಮಲ್ಟಿಪಲ್ ಲೆವೆಲ್ಸ್ ಅನ್ನ. ಈಗ ಆ ಕನ್ಸೆಪ್ಚುಯಲೈಸೇಷನ್ ಫ್ರೇಮ್ವರ್ಕ್ ನ ನಾವು ಮಾಡೆಲ್ ಅಂತಾನು ಕನ್ಸಿಡರೇಷನ್ ಮಾಡಬಹುದು. ಸೊ ಮಾಡೆಲ್ ಆಗಿ ಟ್ರೀಟ್ ಮಾಡ್ತೀವಿ. A reference model can be used to depict building blocks. Please observe. A reference model can be used to depict building blocks, successive interactions and integration. ನೀವು ಯಾವುದೇ ಒಂದು ಮಾಡೆಲ್ ನ ರೆಫರ್ ಮಾಡ್ತಾ ಇದ್ರೆ, ಅಂದ್ರೆ ನೀವು ಯಾವುದೇ ಒಂದು IoT ಮಾಡೆಲ್ ನ ತಗೊಳ್ತಾ ಇದ್ರೆ ಕಂಪಲ್ಸರಿ ಅದರಲ್ಲಿ ಏನಿರುತ್ತೆ, ಹೇಗೆ ಡೆವಲಪ್ ಮಾಡಿದೀವಿ ಅನ್ನುವ ಬ್ಲಾಕ್ಸ್ ಇರುತ್ತೆ. ಬಿಲ್ಡಿಂಗ್ ಬ್ಲಾಕ್ಸ್ ಮೀನ್ಸ್ ಡೆವಲಪ್ಡ್ ಬ್ಲಾಕ್ಸ್. ಸಕ್ಸೆಸಿವ್ ಇಂಟ್ರಾಕ್ಷನ್, ಹೇಗೆ ಅದು ಇಂಟ್ರಾಕ್ಟ್ ಆಗ್ತಾ ಉಂಟು ಅನ್ನೋದನ್ನ ಇರುತ್ತೆ. ಅಂಡ್ ಇಂಟಿಗ್ರೇಷನ್, ಸೊ ಹೌ ಇಟ್ ಹ್ಯಾಸ್ ಬೀನ್ ಇಂಟಿಗ್ರೇಟೆಡ್. ಓಕೆ, ಹೇಗೆ ಅದು ವರ್ಕ್ ಆಗ್ತಾ ಉಂಟು, ಎಕ್ಸಾಕ್ಟ್ ಆಗಿ ವರ್ಕ್ ಆಗ್ತಾ ಉಂಟಾ, ಕರೆಕ್ಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಆಗ್ತಾ ಉಂಟಾ, ಅಥವಾ ಏನಾಗ್ಲೂ ರಾಂಗ್ ಔಟ್ಪುಟ್ ಕೊಡ್ತಾ ಉಂಟಾ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ವೈ ದಿಸ್ ರೆಫರೆನ್ಸ್ ಮಾಡೆಲ್ ಈಸ್ ಯೂಸ್ಡ್. ಬೈ ಯೂಸಿಂಗ್ ದಿಸ್ ರೆಫರೆನ್ಸ್ ಮಾಡೆಲ್ ಎನಿ IoT architecture can be defined. Okay, yes, a reference model can be used to depict building blocks, successive interaction and integration. An example is Cisco's presentation of a reference model comprising 7 layers. So ಇಲ್ಲಿ ಸಿಸ್ಕೋ ಅಂತ ಹೇಳ್ತಾ ಇದ್ವಿ, ಇವರು ನೆಟ್ವರ್ಕಿಂಗ್ ಗೆ ಸಂಬಂಧಪಟ್ಟ ಒಂದು ದೊಡ್ಡ ಆರ್ಗನೈಸೇಷನ್. ಓಕೆ, ಸೊ ಇವರೊಂದು ರೆಫರೆನ್ಸ್ ಮಾಡೆಲ್ ನ ಸ್ಪೆಸಿಫೈ ಮಾಡಿದ್ದಾರೆ. ಬಿಕಾಸ್ ನಾವು ಕಂಪಲ್ಸರಿ IoT ಡಿವೈಸ್ ಯೂಸ್ ಮಾಡ್ತಾ ಇದ್ರೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ, ರೈಟ್? ಇಲ್ಲಿ ಸಿಸ್ಕೋ ಕಂಪನಿ ಒಂದು ರೆಫರೆನ್ಸ್ ಮಾಡೆಲ್ ನ ಸ್ಪೆಸಿಫೈ ಮಾಡಿದ್ದಾರೆ, ಅದರಲ್ಲಿ 7 ಲೇಯರ್ಸ್ ಉಂಟು. ಸೊ ಹೋಪ್ ಯು ಆರ್ ವ್ಯೂವಿಂಗ್ ದಿಸ್ ಮಾಡೆಲ್, ರೈಟ್? ಕಾಣಿಸ್ತಾ ಉಂಟು ಅಂತ ಅನ್ಕೊಳ್ತಾ ಇದ್ದೀನಿ. ಲೆಟ್ ಮಿ ಚೆಕ್. ಓಕೆ, ನೌ ಇಟ್ ಇಸ್ ವಿಸಿಬಲ್, ರೈಟ್? ಓಕೆ, now we'll see. Okay, clear. Level 1 7 models, 7 levels ಇರುತ್ತೆ ಅಂತ ಹೇಳಿದ್ದಾರೆ. ಲೆವೆಲ್ 1 ಅಲ್ಲಿ ಏನು ಉಂಟು ಅನ್ನೋದನ್ನ ನಾವು ಇಲ್ಲಿ ನೋಡುವ. ಫಸ್ಟ್ ಒನ್ ಈಸ್ ಫಿಸಿಕಲ್ ಡಿವೈಸ್ ಅಂಡ್ ಕಂಟ್ರೋಲರ್ಸ್, ದ ಥಿಂಗ್ಸ್ ಇನ್ IoT. ಸೊ ಲೆವೆಲ್ 1 ಅಲ್ಲಿ ಏನಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ನಾವು ಟಾಪ್ ಟು ಬಾಟಮ್ ಗೆ ಹೋಗಬಾರ್ದು, ಬಾಟಮ್ ಟು ಟಾಪ್ ಹೋಗ್ಬೇಕು. ಲೆವೆಲ್ 1 ಏನುಂಟು ಅಂತ ಚೆಕ್ ಮಾಡಿ. ಇಲ್ಲಿ ಫಿಸಿಕಲ್ ಡಿವೈಸ್ ಉಂಟು ಮತ್ತೆ ಕಂಟ್ರೋಲರ್ಸ್ ಉಂಟು. ಓಕೆ, ಫಿಸಿಕಲ್ ಡಿವೈಸ್ ನ ಜೊತೆಗೆ ನಿಮ್ಮ ಕಂಟ್ರೋಲರ್ಸ್ ಉಂಟು, ಅದನ್ನೇ ನಾವು ಥಿಂಗ್ಸ್ ಇನ್ IoT ಅಂತ ಹೇಳ್ತಾ ಇದ್ವಿ. ಆ ಫಿಸಿಕಲ್ ಡಿವೈಸ್ ಮತ್ತೆ ಕಂಟ್ರೋಲರ್ ಯಾವ್ದೆಲ್ಲ ಉಂಟು ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ಸೆನ್ಸಾರ್ಸ್. ಇಲ್ಲಿ ನೋಡ್ತಾ ಇದ್ವಿ ಸೆನ್ಸಾರ್ಸ್, ಸೆನ್ಸರ್ ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಆಗುತ್ತೆ. ಮೆಷಿನ್ಸ್ ಬೇಕು, ಇದಕ್ಕೆ ಡಿವೈಸಸ್ ಬೇಕು, ಇದರಲ್ಲಿ ಇಂಟೆಲಿಜೆಂಟ್ ಎಡ್ಜ್ ನೋಡ್ಸ್ ಬೇಕು. ಪ್ಲೀಸ್ ಅಬ್ಸರ್ವ್ ಹಿಯರ್, ಇಂಟೆಲಿಜೆಂಟ್ ಎಡ್ಜ್ ನೋಡ್ಸ್ ಆಫ್ ಡಿಫರೆಂಟ್ ಟೈಪ್ಸ್. ಇಂಟೆಲಿಜೆಂಟ್ ಎಡ್ಜ್ ನೋಡ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಅಂತ ಹೇಳಿದ್ರೆ ನಿಮ್ಮ ಕನೆಕ್ಟಿವಿಟಿ ಮೀಡಿಯಂ ಅಂತ ಹೇಳ್ತೀವಿ. ಆ ಕನೆಕ್ಟಿವಿಟಿ ಮೀಡಿಯಮೇ ನಿಮ್ಮ ಇಂಟರ್ನೆಟ್. ಓಕೆ, ಇಲ್ಲಿ ಇಂಟರ್ನೆಟ್ ಇಂಟೆಲಿಜೆಂಟ್ ಎಡ್ಜ್ ನೋಡ್ಸ್ ಅಂತ ಹೇಳಿದ್ರೆ ಈ ಸೆನ್ಸರ್ ಗೇಟ್ವೇ ಆಗಿರ್ಬೋದು, ರೈಟ್? ನಾವು ಇಂಟರ್ನೆಟ್ಗೆ ಕನೆಕ್ಟ್ ಮಾಡ್ತಾ ಇದ್ವಿ, ಕೋಡಿಂಗ್ ಡಿಕೋಡಿಂಗ್ ಮಾಡ್ತಾ ಉಂಟು ಅಂತ ಹೇಳ್ತಾ ಇದ್ವಿ ಡಾಟಾವನ್ನ, ಹೌದಾ? ಸೊ ಹಾಗಾಗಿ ಇಂಟೆಲಿಜೆಂಟ್ ಎಡ್ಜ್ ನೋಡ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಬೇಕು. ಸೆಕೆಂಡ್ ಒನ್ ಕನೆಕ್ಟಿವಿಟಿ ಬೇಕು ಅಂತ ಹೇಳ್ತಾ ಇದ್ವಿ. ಸೊ ಇದೆಲ್ಲ ನಿಮ್ಮ ಹತ್ರ ಡಿವೈಸ್ ಉಂಟು, ಕಂಟ್ರೋಲರ್ ಉಂಟು. ಈ ಕಂಟ್ರೋಲರ್ನ ನಾವು ನೆಟ್ವರ್ಕ್ಗೆ ಕನೆಕ್ಟ್ ಮಾಡ್ಬೇಕಂತ ಅನ್ಕೊಳ್ಳಿ, ಕನೆಕ್ಟಿವಿಟಿ ಮೀಡಿಯಂ ಬೇಕು. ಆ ಕನೆಕ್ಟಿವಿಟಿ ಮೀಡಿಯಂ ಯಾವುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಕಮ್ಯುನಿಕೇಶನ್ ಅಂಡ್ ಪ್ರೊಸೆಸಿಂಗ್ ಯೂನಿಟ್. ಕಂಪಲ್ಸರಿ ಕಮ್ಯುನಿಕೇಶನ್ ಮೀಡಿಯಂ ಬೇಕು,
ಅದೇ ರೀತಿಯಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಬೇಕು. ಓಕೆ, ಪ್ರೊಸೆಸಿಂಗ್ ಮೀನ್ಸ್ ಕ್ಯಾಲ್ಕುಲೇಷನ್ ಮಾಡುವ ಯೂನಿಟ್. ಲೆವೆಲ್ 3ಗೆ ಬರುವಾಗ ಏನಾಗ್ತಾ ಉಂಟು, ಇಲ್ಲಿ ಎಡ್ಜ್ ಕಂಪ್ಯೂಟಿಂಗ್ ಡೇಟಾ, ಎಡ್ಜ್ ಕಂಪ್ಯೂಟಿಂಗ್ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಎಡ್ಜ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರೆ ನಿಮ್ಮ ವೈರ್ಲೆಸ್ ಕನೆಕ್ಷನ್ಸ್ ಇಂಥದ್ದೆಲ್ಲ ಇರಬಹುದು, 3G 4G ಇಂಥದ್ದೆಲ್ಲ ನಾವು ನೋಡಿದ್ವಿ. ಓಕೆ, ಸೊ ಡಾಟಾ ಎಲಿಮೆಂಟ್ ಅನಾಲಿಸಿಸ್ ಅಂಡ್ ಟ್ರಾನ್ಸ್ಫಾರ್ಮೇಶನ್. So what is the importance of edge computing? We have to data element analysis and we have to think the transformation of a data from one node to another node, one computer to another computer, one devices to another device. And next level is data accumulation. Data accumulation is nothing but a storage. Data transfer ಆದ ನಂತರ ಹೇಗೆ ಸ್ಟೋರ್ ಆಗಬೇಕು ಅನ್ನೋದನ್ನು ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ದಟ್ ಈಸ್ ಯುವರ್ ಲೆವೆಲ್ 4. And level 5, data abstraction, aggregation and access. Here abstraction indicates only concentrating on essential details. Okay, ನಾವು ಕಾನ್ಸಂಟ್ರೇಟ್ ಯಾವುದರ ಮೇಲೆ ಮಾಡ್ತೀವಿ, ಎಸೆನ್ಷಿಯಲ್ ಡೀಟೇಲ್ ನ ಮೇಲೆ ಮಾತ್ರವೇ ಮಾಡ್ತೀವಿ. ಓಕೆ, ಇದರಲ್ಲಿ ಅಗ್ರಿಗೇಷನ್ ಅಂಡ್ ಆಕ್ಸೆಸ್ ಅಂತ ಹೇಳಿದ್ದಾರೆ. ಟೋಟಲ್ ನಂಬರ್ ಆಫ್ ಐಡೆಂಟಿಫಿಕೇಶನ್ ಅಂಡ್ ಹೇಗೆ ಆಕ್ಸೆಸ್ ಮಾಡೋದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅಂಡ್ ಲೆವೆಲ್ 6 ನಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರೋಗ್ರಾಮ್. ಓಕೆ, ಸೊ ಲೆವೆಲ್ 6 ನಲ್ಲಿ ಏನ್ ಬರ್ತಾ ಉಂಟು, ಇಲ್ಲಿ ನಿಮ್ಮ ಹತ್ರ ಕಂಪಲ್ಸರಿ ಈ ಡಿವೈಸ್ ಇದ್ರೆ ಮಾತ್ರವೇ ಸರಿ ಆಗಲ್ಲ. ಡಿವೈಸ್ಗೆ ಸಂಬಂಧಪಟ್ಟ ಕನೆಕ್ಟಿವಿಟಿ ಇದ್ರೆ ಮಾತ್ರ ಸಾಕಾಗಲ್ಲ. ಕನೆಕ್ಟಿವಿಟಿಗೆ ಸಂಬಂಧಪಟ್ಟ ಎಡ್ಜ್ ಕಂಪ್ಯೂಟಿಂಗ್ ಇದ್ರೆ ಮಾತ್ರವೇ ಸಾಕಲ್ಲ, ಸ್ಟೋರೇಜ್ ಮಾತ್ರವೇ ಆಗಲ್ಲ. ಅದೇ ರೀತಿಯಲ್ಲಿ ಕಂಪ್ಯೂಟೇಷನ್ ಮಾಡುವ ಇದನ್ನ ಮಾತ್ರವೇ ಆಗಲ್ಲ. ಇಲ್ಲಿ ಲೆವೆಲ್ 5 ನಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರೋಗ್ರಾಮ್ನು ಬೇಕು. ಓಕೆ, ಆ ಡಿವೈಸ್ ವರ್ಕ್ ಆಗುವ ಅಪ್ಲಿಕೇಶನ್ ಪ್ರೋಗ್ರಾಮ್ ಕಂಪಲ್ಸರಿ ಬೇಕೇ ಬೇಕು. ಆ ಅಪ್ಲಿಕೇಶನ್ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ರಿಪೋರ್ಟಿಂಗ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ. ಏನ್ ಕಂಟ್ರೋಲ್ ಮಾಡ್ತೀವಿ, ಅಪ್ಲಿಕೇಶನ್ ಕಂಪ್ಯೂಟೇಷನ್ ನ ಕಂಟ್ರೋಲ್ ಮಾಡ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಈಸ್ ಕೊಲಾಬ್ರೇಷನ್ ಅಂಡ್ ಪ್ರೋಸೆಸಸ್. ಸೊ ಕೊಲಾಬ್ರೇಷನ್ ಅಂಡ್ ಪ್ರೋಸೆಸಸ್ ಅಂತ ಹೇಳುವಾಗ ಇಲ್ಲಿ ಆರ್ಗನೈಸೇಷನ್ಸ್ ಅಂತೆಲ್ಲ ಇರ್ಬೋದು. ನಾವು ಸೆಂಡ್ ಮಾಡ್ತಿರುವ ಡೇಟಾ ಮೆಷಿನ್ ಥ್ರೂ ಪ್ರೋಸೆಸ್ ಮಾಡ್ಬೋದು ಅಥವಾ ಪೀಪಲ್ ಥ್ರೂ ಪ್ರೋಸೆಸ್ ಮಾಡ್ಬೋದು. ಎದರ್ ಮೆಷಿನ್ ಅಂಡ್ ಕನೆಕ್ಟಿವಿಟಿ ಪ್ರೋಸೆಸ್ ಆರ್ ಪೀಪಲ್ ಅಂಡ್ ಬಿಸ್ನೆಸ್ ಪ್ರೋಸೆಸ್ ಆಗಿರಬೇಕು. Okay, so these are the 7 levels. What is the level 1? Physical devices and controllers, and second one is connectivity, and third one is edge computing, fourth one is data accumulation means storage, fifth one is abstraction, sixth one is application and collaboration and process. Okay, so idu nimma Cisco model refer ಮಾಡಿದ್ದೆ. Okay, architectural view ಇದಾಗಿರುತ್ತೆ, IoT reference model. IoT ಯಾವುದೇ ಒಂದು ರೆಫರೆನ್ಸ್ ಮಾಡೆಲ್ ತಗೊಳ್ಳಬೇಕು ಅಂತ ಹೇಳಿದ್ರೆ ಇಲ್ಲಿ ಸಿಸ್ಕೋ ಅವರು ಸಜೆಸ್ಟ್ ಮಾಡಿರುವ ಕನ್ಸೆಪ್ಷನ್ ಫ್ರೇಮ್ವರ್ಕ್. ಜನರಲ್ ಆಗಿ ಆಲ್ಮೋಸ್ಟ್ ಎಲ್ಲರೂ ಇದೇ ಮಾಡೆಲ್ ನ ಫಾಲೋ ಮಾಡ್ತಾರೆ. ಓಕೆ, ಎಲ್ಲ ಬೇರೆ ಬೇರೆ ಕಂಪನಿಗಳು. ನೆಕ್ಸ್ಟ್, a reference model could be identified to specify reference architecture. Several reference architecture are expected to coexist in the IoT domain. ಸೊ ಇಲ್ಲಿ ರೆಫರೆನ್ಸ್ ಮಾಡೆಲ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ರೆಫರೆನ್ಸ್ ಆರ್ಕಿಟೆಕ್ಚರ್ ನ ಐಡೆಂಟಿಫೈ ಮಾಡ್ತಾ ಇದ್ವಿ. ಸೊ ಇಲ್ಲಿ ಡಿಫೈನ್ ಮಾಡಿದ ಹಾಗೆನೇ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ, ನಾವು ಏನೇ ಒಂದು IoT ಡಿವೈಸಸ್ ಮಾಡಬೇಕಾದ್ರೆ ಇದೇ ರೀತಿಯಲ್ಲಿ ಇರಬೇಕು. ನಿಮ್ಮ ಹತ್ರ ಫಿಸಿಕಲ್ ಡಿವೈಸ್ ಇರಬೇಕು, ಕಂಪ್ಯೂಟೇಷನ್ ಇರಬೇಕು, ಎಡ್ಜಸ್ ಇರಬೇಕು, ಅಬ್ಸ್ಟ್ರಾಕ್ಷನ್ ಇರಬೇಕು, ಅಕ್ಯುಮುಲೇಷನ್ಸ್ ಇರಬೇಕು, ಇದೇ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೆವೆರಲ್ ರೆಫರೆನ್ಸ್ ಆರ್ಕಿಟೆಕ್ಚರ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಕೋ ಎಕ್ಸಿಸ್ಟ್ ಇನ್ ದ IoT ಡೊಮೈನ್. ಸೊ ಇದೇ ತರದೇ ಇರಬೇಕು ಅಂತ ನಾವು ಹೇಳ್ತಾ ಇದ್ವಿ. ಸೊ ಇಂಥದ್ದೇ ನಿಮ್ಮ ಡೊಮೈನ್ ನಲ್ಲಿ ಅಂದ್ರೆ ನೆಟ್ವರ್ಕ್ ನಲ್ಲಿ ಸಾಕಷ್ಟು ಆರ್ಕಿಟೆಕ್ಚರ್ಸ್ ಇದೇ ರೀತಿಯಲ್ಲಿ ಉಂಟು ಅಂತ ಹೇಳ್ತಾ ಇದ್ದಾರೆ. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಫೀಚರ್ಸ್ ಆಫ್ ದಿಸ್ ಆರ್ಕಿಟೆಕ್ಚರ್. ಓಕೆ, ಆನ್ ಆರ್ಕಿಟೆಕ್ಚರ್ ಹ್ಯಾಸ್ ದ ಫಾಲೋಯಿಂಗ್ ಫೀಚರ್ಸ್. ನಾವು ಡೆವಲಪ್ ಮಾಡುವ ಒಂದು ಆರ್ಕಿಟೆಕ್ಚರ್, IoT ಆರ್ಕಿಟೆಕ್ಚರ್ ಏನಾಗಿರುತ್ತೆ, ಇಷ್ಟು ಫೀಚರ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ವಿ. ದ ಆರ್ಕಿಟೆಕ್ಚರ್ ಸರ್ವ್ಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, 5 marks ಇಂಪಾರ್ಟೆಂಟ್ ಕ್ವಶನ್. ಓಕೆ, ದ ಆರ್ಕಿಟೆಕ್ಚರ್ ಸರ್ವ್ಸ್ ಆಸ್ ಎ ರೆಫರೆನ್ಸ್ ಇನ್ ಅಪ್ಲಿಕೇಶನ್ ಆಫ್ IoT ಇನ್ ಸರ್ವಿಸ್ ಅಂಡ್ ಬಿಸ್ನೆಸ್ ಪ್ರೊಸೆಸ್. ಸೊ ನೀವು ಏನೇ ಒಂದು ಆರ್ಕಿಟೆಕ್ಚರ್ ತಗೊಂಡಿದ್ರೆ ಒಂದು ಅಪ್ಲಿಕೇಶನ್ ರೆಫರ್ ಮಾಡಬೇಕು. ಆ ರೆಫರ್ ಮಾಡ್ತಿರುವ ಅಪ್ಲಿಕೇಶನ್ IoTಗೆ ಸಂಬಂಧಪಟ್ಟ ಸರ್ವಿಸ್ ಮತ್ತು ಪ್ರೋಸೆಸ್ಗೆ ಸಂಬಂಧಪಟ್ಟದಾಗಿರ್ಬೇಕು. ಓಕೆ, ನೀವು IoT ಆರ್ಕಿಟೆಕ್ಚರ್ ರೆಫರ್ ಮಾಡಿದ್ರೆ IoT ಅಪ್ಲಿಕೇಶನ್ ಯೂಸ್ ಮಾಡಿ ಏನ್ ಮಾಡಬೇಕು, ಸರ್ವಿಸ್ ಅಂಡ್ ಬಿಸ್ನೆಸ್ ಪ್ರೋಸೆಸ್ ನ ಸಪೋರ್ಟ್ ಮಾಡಬೇಕು. ಸೆಕೆಂಡ್, ಎ ಸೆಟ್ ಆಫ್ ಸೆನ್ಸಾರ್ಸ್ ವಿಚ್ ಆರ್ ಸ್ಮಾರ್ಟ್ ಕ್ಯಾಪ್ಚರ್ ದ ಡೇಟಾ, perform necessary data element analysis and transformation as per device application framework and connected directly to a communication manager. ಮತ್ತೆ ನಿಮ್ಮ ಸೆಟ್ ಆಫ್ ಸೆನ್ಸರ್ ನ ಯೂಸ್ ಮಾಡ್ತೀವಿ. ಆ ಸೆನ್ಸರ್ಸ್ ನ ಹೇಗೆ ಯೂಸ್ ಮಾಡ್ತೀವಿ, ಸ್ಮಾರ್ಟ್ ಆಗಿ ಯೂಸ್ ಮಾಡ್ತೀವಿ. ಸ್ಮಾರ್ಟ್ ಅಂತ ಹೇಳಿದ್ರೆ ಏನಾಗ್ತದೆ, ನಿಮ್ಮ ಡಾಟಾವನ್ನ ಕ್ಯಾಪ್ಚರ್ ಮಾಡುತ್ತೆ. ಪರ್ಫಾರ್ಮ್ ನೆಸೆಸರಿ ಡಾಟಾ ಅನಾಲಿಸಿಸ್, ಕ್ಯಾಪ್ಚರ್ ಮಾಡಿದ ಡಾಟಾನಿಂದ ಅನಾಲಿಸಿಸ್ ಮಾಡುತ್ತೆ. ಅದೇ ರೀತಿಯಲ್ಲಿ ಅನಾಲಿಸಿಸ್ ಮುಗಿಸಿದ ನಂತರ ಹೇಗೆ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು. ಓಕೆ, ಟ್ರಾನ್ಸ್ಫಾರ್ಮೇಶನ್ ಆಸ್ ಪರ್ ಡಿವೈಸ್ ಅಪ್ಲಿಕೇಶನ್.
ನಿಮ್ಮ ಡಿವೈಸ್ ಅಪ್ಲಿಕೇಶನ್ ಬೇಸ್ ಮಾಡಿ ಕ್ಯಾಪ್ಚರ್ ಮಾಡಿರುವ ಡೇಟಾವನ್ನು ಹೇಗೆ ಟ್ರಾನ್ಸ್ಫರ್ ಮಾಡಬೇಕನ್ನುವ ಅನಾಲಿಸಿಸ್ ತಗೊಂಡು ಟ್ರಾನ್ಸ್ಫಾರ್ಮೇಷನ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಟ್ರೈ ಮಾಡಬೇಕಾಗಿದ್ರೆ ಕಂಪಲ್ಸರಿ ನಿಮ್ಮ ಸೆನ್ಸರ್ ಯಾವುದಕ್ಕೆ ಕಮ್ಯುನಿಕೇಟ್ ಆಗಿರಬೇಕು, ಕಮ್ಯುನಿಕೇಶನ್ ಮ್ಯಾನೇಜರ್ ಜೊತೆಗೆ ಕನೆಕ್ಟ್ ಆಗಿರಬೇಕು. ಓಕೆ, ಎ ಸೆಟ್ ಆಫ್ ಸೆನ್ಸರ್ ಸರ್ಕ್ಯೂಟ್ ಇಸ್ ಕನೆಕ್ಟೆಡ್ ಟು ಎ ಗೇಟ್ವೇ processing separate data capturing, gathering, computing and communication capabilities. So your set of sensors has been connected to your gateways. As we know what is a gateway, it is a ಕನೆಕ್ಟಿವಿಟಿ ಮೀಡಿಯಂ. ಮುಖಾಂತರ ನಾವೇನು ಐಡೆಂಟಿಫೈ ಮಾಡ್ತಾ ಇದ್ವಿ, ರೂಟ್ ಐಡೆಂಟಿಫೈ ಮಾಡ್ತಾ ಇದ್ವಿ. ಸೊ ಇದರಿಂದ ನಾವೇನು ಮಾಡ್ಬೋದು, ಇನ್ ದ ಗೇಟ್ವೇ ವಿ ಕ್ಯಾನ್ ಏಬಲ್ ಟು ಪ್ರೊಸೆಸ್ ದ ಸಪ್ರೇಟ್ ಡಾಟಾ ಕ್ಯಾಪ್ಚರಿಂಗ್, ವಿ ಕ್ಯಾನ್ ಏಬಲ್ ಟು ಕ್ಯಾಪ್ಚರ್ ದ ಡಾಟಾ ಸಪ್ರೇಟ್ಲಿ and gathering, and also we have to collect, and also computing, and also we can able to compute and communication capabilities. Okay, and we have to transfer ಮಾಡುವ capabilities ಇದೆ ಇರುತ್ತೆ. Okay, yes. So whatever the information we are sending in a network, it is not traveled in a same route. Please make a note, it is traveled in the form of packets or ಡೇಟಾಗ್ರಾಮ್ಸ್. ಓಕೆ, ಪ್ಯಾಕೆಟ್ ರೂಪದಲ್ಲಿ ಟ್ರಾವೆಲ್ ಆಗುತ್ತೆ, ಒಂದೇ ರೂಟ್ನಲ್ಲಿ ಫಾಲೋ ಆಗಲ್ಲ. ಓಕೆ, ಸಪ್ರೇಟ್ ರೂಟಲ್ಲಿ ಪಾಸ್ ಆಗುತ್ತೆ. ಇದೇನೇ ಇಲ್ಲಿ ಹೇಳ್ತಾ ಇದ್ವಿ, ನಾವು ಡೆವಲಪ್ ಮಾಡಿರುವ ಕಂಟೆಂಟ್ ಏನಾಗುತ್ತೆ, ಕ್ಯಾಪ್ಚರ್ ಮಾಡುತ್ತೆ, ಅದಾದ ನಂತರ ಕಲೆಕ್ಟ್ ಮಾಡಿದ ನಂತರ ಡಿವೈಡ್ ಮಾಡುತ್ತೆ. ಕಂಪ್ಯೂಟೇಷನ್ ಮೀನ್ಸ್ ಡಿವೈಡ್ ಮಾಡುತ್ತೆ, ಡಿವೈಡ್ ಮಾಡಿ ನಿಮ್ಮ ನೆಟ್ವರ್ಕ್ನಲ್ಲಿ ಸೆಂಡ್ ಮಾಡುತ್ತೆ. ಓಕೆ, ಸೆಂಡ್ ಮಾಡುವಾಗ ಡಿಫರೆಂಟ್ ರೂಟ್ ತಗೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಕಾಲೇಜ್ಗೆ ಎಂಟ್ರಿ ಆಗಬೇಕಾದ್ರೆ ಡಿಫರೆಂಟ್ ರೂಟ್ಸ್ ಉಂಟು. ಅದೇ ರೀತಿಯಲ್ಲಿ ಸೆನ್ಸರ್ ಸರ್ಕ್ಯೂಟ್ನಲ್ಲಿ ಗ್ಯಾದರ್ ಆಗಿರುವ ಇನ್ಫಾರ್ಮೇಷನ್ ನೆಟ್ವರ್ಕ್ನಲ್ಲಿ ಕನೆಕ್ಟ್ ಮಾಡಿಕೊಂಡು ಸರ್ವರ್ಗೆ ಸೆಂಡ್ ಮಾಡಬೇಕು ಅಥವಾ ಕಮ್ಯುನಿಕೇಷನ್ ಮ್ಯಾನೇಜರ್ಗೆ ಸೆಂಡ್ ಮಾಡಬೇಕು ಅಂತ ಹೇಳಿದರೆ, ಬೈ ಯೂಸಿಂಗ್ ದಿಸ್ ಗೇಟ್ವೇ ವಿ ಆರ್ ಕಮ್ಯುನಿಕೇಟಿಂಗ್ ದೀಸ್ ಕ್ಯಾಪಬಿಲಿಟೀಸ್ ಇನ್ ಡಿಫರೆಂಟ್ ರೂಟ್ಸ್ ಥ್ರೂ ದ ಗೇಟ್ವೇಸ್. ಓಕೆ, ಎಸ್, ಅದನ್ನ ಇಲ್ಲಿ ಹೇಳಿರ್ತಾರೆ ನೋಡಿ. ದ ಗೇಟ್ವೇ ರಿಸೀವ್ಸ್ ದ ಡೇಟಾ ಇನ್ ಒನ್ ಫಾರ್ಮ್ ಅಟ್ ಒನ್ ಎಂಡ್ ಅಂಡ್ ಸೆಂಡ್ ಇಟ್ ಟು ಅನದರ್ ಫಾರ್ಮ್ ಅಟ್ ದ ಅದರ್ ಎಂಡ್. ಸೊ ಗೇಟ್ವೇನಲ್ಲಿ ಒಂದು ಫಾರ್ಮ್ನಲ್ಲಿ ಡೇಟಾ ರಿಸೀವ್ ಆಗಿರುತ್ತೆ. ಆಲ್ರೆಡಿ ವಿ ಆರ್ ಫಿಮಿಲರ್ ವಿತ್ ಟ್ರಾನ್ಸ್ಕೋಡಿಂಗ್. ವಾಟ್ ಯು ಮೀನ್ ಬೈ ಟ್ರಾನ್ಸ್ಕೋಡಿಂಗ್? ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ನೀವು ಸೆನ್ಸರ್ನಿಂದ ಕಲೆಕ್ಟ್ ಆಗಿರುವ ಡೇಟಾ ಏನಾಗಿರುತ್ತೆ, ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಗಿರುತ್ತೆ. ಸೆಂಡರ್ ಸೈಡ್ನಲ್ಲಿ ಒಂದು ಫಾರ್ಮ್ನಲ್ಲಿ ಹೋಗಿದ್ರೆ ರಿಸೀವರ್ ಸೈಡ್ನಲ್ಲಿ ಇನ್ನೊಂದು ಫಾರ್ಮ್ನಲ್ಲಿ ತಗೊಳುತ್ತೆ. ಅದಾದ ನಂತರ ಒರಿಜಿನಲ್ ಡೇಟಾ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ದ ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟ್ ಸಬ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಪ್ರೋಟೋಕಾಲ್ ಹ್ಯಾಂಡ್ಲರ್ಸ್, ಮೆಸೇಜ್ ರೂಟರ್ಸ್ ಅಂಡ್ ಮೆಸೇಜ್ ಕ್ಯಾಶ್. ಸೊ ಇಲ್ಲಿ ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟ್ ಸಬ್ ಸಿಸ್ಟಮ್ ಅಂತ ಹೇಳಿದ್ದೀವಿ. ವಾಟ್ ಎವರ್ ದ ಡೇಟಾ ಇಸ್ ಕಲೆಕ್ಟೆಡ್ ಥ್ರೂ ಫ್ರಮ್ ದಿಸ್ ಸೆನ್ಸರ್, ವಿ ಹ್ಯಾವ್ ಟು ಕಮ್ಯುನಿಕೇಟ್ ಥ್ರೂ ದ ಕಮ್ಯುನಿಕೇಷನ್ ಮ್ಯಾನೇಜರ್. Okay, that communication manager is one of a subsystem. It consists of protocol handlers. So ಈ ಕಮ್ಯುನಿಕೇಷನ್ ಸಬ್ ಸಿಸ್ಟಮ್ ನಲ್ಲಿ ಏನಿರುತ್ತೆ, ಪ್ರೋಟೋಕಾಲ್ ಹ್ಯಾಂಡ್ಲರ್ಸ್ ಇರುತ್ತೆ. ಪ್ರೋಟೋಕಾಲ್ ಮೀನ್ಸ್ ರೂಲ್ಸ್, ರೈಟ್. ಮೆಸೇಜ್ ರೂಟ್ಸ್ ನಾನು ಅದೇ ಹೇಳಿದ್ದೀನಿ ಈಗ. ಸೊ ನೀವು ಸೆಂಡ್ ಮಾಡುವ ಡೇಟಾ ಬೇರೆ ಬೇರೆ ರೂಟ್ಸ್ ಇಂದ ಹೋಗುತ್ತೆ, ಮೆಸೇಜ್ ಅಂತ ಹೇಳಿದ್ದಾರೆ ಇಲ್ಲಿ, ಅದನ್ನೇ ನಾವು ಪ್ಯಾಕೆಟ್ ಅಂತ ಹೇಳ್ತೀವಿ. ಅಂಡ್ ಮೆಸೇಜ್ ಕ್ಯಾಶ್, ಸೊ ಕ್ಯಾಶ್ನು ಕಲೆಕ್ಟ್ ಮಾಡುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಇದೆಲ್ಲ ಇನ್ಫಾರ್ಮೇಶನ್ ಎಲ್ಲಿ ಇರುತ್ತೆ, ನಿಮ್ಮ ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟ್ ಸಬ್ ಸಿಸ್ಟಮ್ ನಲ್ಲಿ ಇರುತ್ತೆ. ದಿಸ್ ಮ್ಯಾನೇಜ್ಮೆಂಟ್ ಸಬ್ ಸಿಸ್ಟಮ್ ಹ್ಯಾಸ್ ಫಂಕ್ಷನಾಲಿಟೀಸ್ ಫಾರ್ ಡಿವೈಸ್ ಐಡೆಂಟಿಟಿ ಡಾಟಾಬೇಸ್, ಡಿವೈಸ್ ಐಡೆಂಟಿಟಿ ಮ್ಯಾನೇಜ್ಮೆಂಟ್ ಅಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್. ಸೊ ಈ ಮ್ಯಾನೇಜ್ಮೆಂಟ್ ಸಬ್ ಸಿಸ್ಟಮ್ ನ ಫಂಕ್ಷನಾಲಿಟಿ ಏನು ಅಂತ ಹೇಳ್ತಾ ಇದ್ದಾರೆ, ಯಾವ ಡಿವೈಸ್ ಇಂದ ಸೆಂಡ್ ಮಾಡಿದೀವಿ ನೋಡಿ, ಡಿವೈಸ್ ಐಡೆಂಟಿಟಿ ಮ್ಯಾನೇಜ್ಮೆಂಟ್. ಓಕೆ, ಡಿವೈಸ್ ಐಡೆಂಟಿಟಿ ಮ್ಯಾನೇಜ್ಮೆಂಟ್, ಡಿವೈಸ್ ಐಡೆಂಟಿಟಿ ಡಾಟಾಬೇಸ್. ಡಿವೈಸ್ ಒಬ್ಬ ಡಾಟಾಬೇಸ್ ಎಲ್ಲಿ, ಸರ್ವರ್ ನಲ್ಲಿ ಎಲ್ಲಿ. ಫಾರ್ ಎಕ್ಸಾಂಪಲ್ ನೀವು ಮೇಲ್ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ಮ ಮೇಲ್ ನಲ್ಲಿ ಒಂದು ಡಾಟಾಬೇಸ್ ಕ್ರಿಯೇಟ್ ಆಗಿರುತ್ತೆ, ರೈಟ್. ಅದೇ ರೀತಿಯಲ್ಲಿ ನೀವು ಸೆಂಡ್ ಮಾಡುವ ಡೇಟಾ ನಿಮ್ಮ ಡೇಟಾಬೇಸ್ ಇಂದ ಹೋಗ್ತಾ ಇರುತ್ತೆ. ಓಕೆ, ಡಿವೈಸ್ ಐಡೆಂಟಿಟಿ ಮ್ಯಾನೇಜ್ಮೆಂಟ್, ಯಾವ ಡಿವೈಸ್ ಇಂದ ಸೆಂಡ್ ಮಾಡಿದೀವಿ ಅನ್ನೋದನ್ನ ಐಡೆಂಟಿಫೈ ಮಾಡ್ತೀವಿ. ಅಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್, ಸೊ ಯಾವ ಡಿವೈಸ್ ಇಂದ ಸೆಂಡ್ ಮಾಡಿದೀವಿ, ಯಾವ ಡಿವೈಸ್ ಇಂದ ಸೆಂಡ್ ಮಾಡಿದೀವಿ, ಯಾವ ಡಿವೈಸ್ ಇಂದ ಡಾಟಾಬೇಸ್ ಐಡೆಂಟಿಫೈ ಮಾಡಬೇಕು, ಆ ಡಾಟಾವನ್ನು ಹೇಗೆ ಆಕ್ಸೆಸ್ ಮಾಡಬೇಕು ಅನ್ನೋದನ್ನ ನಿಮ್ಮ ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ ಸ್ಪೆಸಿಫೈ ಮಾಡುತ್ತೆ. ಆ ಮ್ಯಾನೇಜ್ಮೆಂಟ್ ಸಬ್ ಸಿಸ್ಟಮ್ ನ ಫಂಕ್ಷನಾಲಿಟಿ ಮೇನ್ ಇದಾಗಿರುತ್ತೆ. ಓಕೆ, ಡಾಟಾ ರೂಟ್ಸ್ ಫ್ರಮ್ ದ ಗೇಟ್ವೇ ಥ್ರೂ ದ ಇಂಟರ್ನೆಟ್ ಅಂಡ್ ಡಾಟಾ ಸೆಂಟರ್ ಟು ದ ಅಪ್ಲಿಕೇಶನ್ ಸರ್ವರ್ ಆರ್ ಎಂಟರ್ಪ್ರೈಸ್ ಸರ್ವರ್ ವಿಚ್ ಅಕ್ವೈರ್ಸ್ ದಟ್ ಡೇಟಾ. ಸೊ ಸೆನ್ಸರ್ ಇಂದ ಕಲೆಕ್ಟ್ ಮಾಡಿರುವ ಡೇಟಾ ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟ್ ಸಬ್ ಸಿಸ್ಟಮ್ಗೆ ಹೋಗಬೇಕಾಗಿದ್ರೆ ಎಲ್ಲ ಗೇಟ್ವೇಸ್ ಯೂಸ್ ಮಾಡುತ್ತೆ. ಗೇಟ್ವೇ ನಲ್ಲಿ ಡೇಟಾ ರೂಟ್ಸ್ ಇರುತ್ತೆ,
ಆ ಗೇಟ್ವೇ ನಲ್ಲಿ ಡೇಟಾ ರೂಟ್ಸ್ ಮುಖಾಂತರ ನಾವೇನ್ ಮಾಡ್ತಾ ಇದ್ವಿ, ಇಂಟರ್ನೆಟ್ಗೆ ಕನೆಕ್ಟ್ ಮಾಡ್ತಾ ಇದ್ವಿ. ಥ್ರೂ ಇಂಟರ್ನೆಟ್ ವಾಟ್ ವಿ ಆರ್ ಡೂಯಿಂಗ್ ಅಂಡ್ ಡೇಟಾ ಸೆಂಟರ್, ಇಂಟರ್ನೆಟ್ ಮುಖಾಂತರ ನಾವು ಡೇಟಾ ಸೆಂಟರ್ಗೆ ಕನೆಕ್ಟ್ ಮಾಡ್ತಾ ಇದ್ವಿ. ಡೇಟಾ ಸೆಂಟರ್ ಮೀನ್ಸ್ ಎ ಯೂಜ್ ಸ್ಟೋರೇಜ್ ಮೀಡಿಯಾ. ಓಕೆ, ನೀವು ಸೆಂಡ್ ಮಾಡುವ ಡೇಟಾ ಎಲ್ಲ ಸ್ಟೋರ್ ಆಗಬೇಕಲ್ವಾ, ದಟ್ ಈಸ್ ಒನ್ ಆಫ್ ಅ ಡೇಟಾ ಸೆಂಟರ್. ಈಗ ಗೂಗಲ್ ಡೇಟಾ ಸೆಂಟರ್, ಯೂಟ್ಯೂಬ್ ಡೇಟಾ ಸೆಂಟರ್, ರೈಟ್, ಅಮೆಜಾನ್ ಡೇಟಾ ಸೆಂಟರ್, ಇಂಥದ್ದೆಲ್ಲ ನಾವು ಕೇಳ್ತಾ ಇರ್ತೀವಿ, ಹೌದಾ. ಈ ಡೇಟಾ ಎಲ್ಲ ನಿಮ್ಗೆ ಎಲ್ಲಿ ಸಿಗುತ್ತೆ, ಆ ಡೇಟಾ ಸೆಂಟರ್, ಆ ಆಫೀಸಲ್ಲಿ ಸಿಗುತ್ತೆ. ಟು ದ ಅಪ್ಲಿಕೇಶನ್ ಸರ್ವರ್, ಸೊ ನಿಮ್ಮ ಗೇಟ್ವೇ ಮುಖಾಂತರ ಡೇಟಾ ರೂಟ್ಸ್ ಗೊತ್ತಾಗ್ತಾ ಉಂಟು, ಅದರಿಂದ ನಾವು ಇಂಟರ್ನೆಟ್ ಮತ್ತು ಡೇಟಾ ಸೆಂಟರ್ನ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಆ ಫೈಂಡ್ ಔಟ್ ಮಾಡಿರುವ ಅಪ್ಲಿಕೇಶನ್ ಸರ್ವರ್, ಓಕೆ, ನಾವು ಕ್ಲೈಂಟ್ ಆಗಿದ್ರೆ ಅಪ್ಲಿಕೇಶನ್ ಸರ್ವರ್, ಯಾರು ಪ್ರೊವೈಡ್ ಮಾಡ್ತಾ ಇದ್ದಾರೋ ಅವರ ಅಪ್ಲಿಕೇಶನ್ ಸರ್ವರ್ ಆಗಿರುತ್ತೆ ಅಥವಾ ಎಂಟರ್ಪ್ರೈಸ್ ಸರ್ವರ್ ಆಗಿರುತ್ತೆ. ಅದರ ಮುಖಾಂತರ ನಾವೇನು ಐಡೆಂಟಿಫೈ ಮಾಡಬಹುದು, ಯು ಕ್ಯಾನ್ ಆಕ್ಸೆಸ್ ದ ಡೇಟಾ, ಯು ಕ್ಯಾನ್ ಅಕ್ವೈರ್ ದ ಡೇಟಾ. ಓಕೆ, data routes from gateway through the internet and data center to the application server or enterprise server. Application server means your whatever the server application or business server. ಕೆಲವೆಲ್ಲ ಬಿಸ್ನೆಸ್ ಸರ್ವರ್ಸ್ ಇರುತ್ತೆ, ಅದನ್ನು ನಾವು ಪರ್ಚೇಸ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ವಿಚ್ ಅಕ್ವೈರ್ಸ್ ದಟ್ ಡೇಟಾ. ಫಾರ್ ಎಕ್ಸಾಂಪಲ್ ಕಾಲ್ಗೇಟ್ ಗೀಲ್ಗೇಟ್ ಅಂತದೆಲ್ಲ ಇದ್ರೆ ಅವ್ರದ್ದೇ ಏನೇ ಒಂದು ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡಬೇಕಾಗಿದ್ರೆ ಅವ್ರದ್ದೇ ಸಪರೇಟ್ ಬಿಸ್ನೆಸ್ ಸರ್ವರೇ ಇರುತ್ತೆ. ಓಕೆ, ಅದನ್ನು ನಾವು ಕಾಮನ್ ಪೀಪಲ್ ಆಕ್ಸೆಸ್ ಮಾಡಲಿಕ್ಕಾಗಲ್ಲ. ಈ ಅಪ್ಲಿಕೇಶನ್ ಸರ್ವರ್ನ ಮಾತ್ರವೇ ನಾವೇನು ಮಾಡ್ಬೋದು, ನಾವು ಆಕ್ಸೆಸ್ ಮಾಡ್ಬೋದು. ಆರ್ಗನೈಜೇಷನ್ ಅಂಡ್ ಅನಾಲಿಸಿಸ್ ಸಬ್ ಸಿಸ್ಟಮ್ ಎನೇಬಲ್ಸ್ ದ ಸರ್ವಿಸಸ್. ಸೊ ಇಲ್ಲಿ ಆರ್ಗನೈಜೇಷನ್ ಅಂತ ಹೇಳ್ತಾ ಇದ್ದಾರೆ. ಈ IoTಗೆ ಸಂಬಂಧಪಟ್ಟ ಯಾವುದೇ ಒಂದು ಆರ್ಗನೈಜೇಷನ್ಸ್ ಇರ್ಬೋದು. ಆ ಆರ್ಗನೈಜೇಷನ್ ಮತ್ತೆ ಅನಾಲಿಸಿಸ್ ಸಬ್ ಸಿಸ್ಟಮ್ಸ್ ಏನು ಮಾಡುತ್ತೆ, ಇಲ್ಲಿ ಎನೇಬಲ್ಸ್ ದ ಸರ್ವಿಸಸ್, ಬಿಸ್ನೆಸ್ ಪ್ರಾಸೆಸ್, ಎಂಟರ್ಪ್ರೈಸ್ ಇಂಟಿಗ್ರೇಷನ್ ಅಂಡ್ ಕಾಂಪ್ಲೆಕ್ಸ್ ಪ್ರಾಸೆಸ್. ಸೊ ಈ ಆರ್ಗನೈಜೇಷನ್ ಮತ್ತೆ ಅನಾಲಿಸಿಸ್ ಸಬ್ ಸಿಸ್ಟಮ್ಸ್ ಏನು ಎನೇಬಲ್ ಮಾಡ್ತಾ ಉಂಟು, ನಿಮ್ಮ ಸರ್ವಿಸಸ್ ಆಗಿರ್ಬೋದು, ಬಿಸ್ನೆಸ್ ಪ್ರಾಸೆಸ್ ಆಗಿರ್ಬೋದು, ಅಥವಾ ಎಂಟರ್ಪ್ರೈಸ್ ಇಂಟಿಗ್ರೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಕಾಂಪ್ಲೆಕ್ಸ್ ಪ್ರಾಸೆಸ್ನ ಆಗಿರ್ಬೋದು, ಇಂಥದ್ದನ್ನೆಲ್ಲವನ್ನು ಎನೇಬಲ್ ಮಾಡಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಟಿವಿ ಅಂತ ಅನ್ಕೊಳ್ಳಿ, ಯಾವುದೇ ಒಂದು ಡಿಶ್ ಟಿವಿ ಅಂತದೆಲ್ಲ ಉಂಟು ಅಂತ ಅನ್ಕೊಳ್ಳಿ, ಒಂದು ಆರ್ಗನೈಜೇಷನ್ ಆಗಿರುತ್ತೆ. ಆ ಆರ್ಗನೈಜೇಷನ್ ಅಲ್ಲಿ ನಿಮ್ಮ ಡೇಟಾ ಎಲ್ಲವನ್ನು ಅನಲೈಸ್ ಮಾಡಿ ಸರ್ವಿಸಸ್ ಕೊಡ್ತಾ ಇರುತ್ತೆ. ನೀವು ಯಾವ ಚಾನೆಲ್ ಆಕ್ಟಿವೇಟ್ ಮಾಡಿದ್ರೋ ಆ ಚಾನೆಲ್ನ ಸರ್ವಿಸಸ್. ಓಕೆ, ನಿಮಗೆ ಹೊಸ ಚಾನಲ್ ಬೇಕು ಅಂತ ಹೇಳಿದ್ರೆ ಆ ಬಿಸ್ನೆಸ್ ಪ್ರಾಸೆಸ್ ಮಾಡುತ್ತೆ. ಹೊಸ ಚಾನಲ್ ಪರ್ಚೇಸ್ ಮಾಡಿದ ನಂತರ ನಿಮಗೆ ಬರಲಿಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ವರ್ಕ್ ಆಗ್ತಾ ಉಂಟಾ ಇಲ್ವಾ ಅನ್ನೋದನ್ನ ಎಂಟರ್ಪ್ರೈಸ್ ಇಂಟಿಗ್ರೇಷನ್ ಮಾಡುತ್ತೆ. ಅದೇ ರೀತಿಯಲ್ಲಿ ನೀವು ಬೇಡ ಅಂತ ಹೇಳುವ ಡಿಫಿಕಲ್ಟ್ ಟಾಸ್ಕನ್ನ ಪ್ರಾಸೆಸ್ ಮಾಡ್ತಾ ಇರುತ್ತೆ. ಓಕೆ, ಸೊ ಇದೊಂದು ಎಕ್ಸಾಂಪಲ್ ಮಾತ್ರ ಕೊಟ್ಟಿದ್ದೀನಿ. ಇಂಥದ್ದು ಹಲವಾರು IoT ಡಿವೈಸ್ಗಳು ನೆಟ್ವರ್ಕ್ನಲ್ಲಿ ಇವೆ. ಓಕೆ, ನೆಕ್ಸ್ಟ್, technology behind IoT. This is also very important 5 marks question as well as a 2 marks question. Okay, the following entities provide a diverse technology. ಇಲ್ಲಿ ನಮ್ಮ ಹತ್ರ ಸಾಕಷ್ಟು ಯಾವುದೆಲ್ಲ IoT ಟೆಕ್ನಾಲಜೀಸ್ ಉಂಟು ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಓಕೆ, ಲೆಟ್ us see. Diverse technology environment and are example of technologies which are involved in IoT. ಸೊ ನೀವು ಇಂಟರ್ನೆಟ್ ಆಫ್ ಥಿಂಗ್ಸ್ ನಲ್ಲಿ ಯೂಸ್ ಮಾಡ್ತಾ ಇದ್ರೆ ಯಾವುದೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ರೆ ಅನ್ನೋದನ್ನ ಇಲ್ಲಿ ಉಂಟು. ಫಸ್ಟ್ ಹಾರ್ಡ್ವೇರ್ ಆಗಿರುತ್ತೆ. ನೀವು ಹಾರ್ಡ್ವೇರ್ ತಗೊಳ್ಳೋದಾದ್ರೆ ಇಲ್ಲಿ ಇಂಥ ಹಾರ್ಡ್ವೇರ್ಗಳನ್ನ ನಾವು ಕಂಪಲ್ಸರಿ IoT ನಲ್ಲಿ ಬಳಸ್ತೀವಿ. ಓಕೆ, ಸೊ ಆಸ್ ವಿ ನೋ ವಾಟ್ ಇಸ್ ಅನ್ ಹಾರ್ಡ್ವೇರ್. ವಾಟ್ ಇಸ್ ಅನ್ ಹಾರ್ಡ್ವೇರ್? ಫಿಸಿಕಲಿ ಯು ಕ್ಯಾನ್ ಟಚ್ ಅಂಡ್ ಫೀಲ್, ರೈಟ್. ಸೊ ಇಲ್ಲಿ ಆರ್ಡಿನೋ, ಪ್ಲೀಸ್ ಅಬ್ಸರ್ವ್ ಹಿಯರ್, ಯಾವುದೆಲ್ಲ ಹಾರ್ಡ್ವೇರ್ ಉಂಟು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಾಕೆಟ್ ಅಲ್ಲಿ. ಇದನ್ನ ನೀವು ನೆನಪಿಟ್ಕೊಳ್ಳಿ. ಆಲ್ ದೀಸ್ ಆರ್ ದ ಹಾರ್ಡ್ವೇರ್ಸ್. These kinds of hardwares are definitely required in your IoT. Okay, Arduino Raspberry Pi ಅಂತ ಹೇಳ್ತಾ ಇದೀವಿ. ನೆಕ್ಸ್ಟ್ ಇಂಟೆಲ್ ಗೆಲೆಲಿಯೋ ಹಾರ್ಡ್ವೇರ್ ಆಗಿರುತ್ತೆ. ಇಂಟೆಲ್ ಎಡಿಷನ್ ಆರ್ಮ್ ಎಂಬೆಡ್. ಓಕೆ, ಇಂಟೆಲ್ ಎಡಿಷನ್ ಒಂದು ಹಾರ್ಡ್ವೇರ್ ಆಗಿರುತ್ತೆ. ಆರ್ಮ್ ಕಂಪನಿಯದ ಎಂಬೆಡ್ ಆಗಿರುತ್ತೆ. ಬಾಷ್ XDK1110 ಹಾರ್ಡ್ವೇರ್ ಆಗಿರುತ್ತೆ. ಬೀಗಲ್ ಬೋನ್ ಬ್ಲ್ಯಾಕ್ ಹಾರ್ಡ್ವೇರ್ ಆಗಿರುತ್ತೆ ಅಂಡ್ ವೈರ್ಲೆಸ್ SoC. ಓಕೆ, so what are the hardware technologies available in IoT? Arduino Raspberry Pi, Intel Galileo, Intel Edition, ARM Mbed, Bosch XDK110, BeagleBone Black and wireless SoC. Okay, next integrated development environment, IDE ಅಂತ ಹೇಳ್ತಾ ಇದ್ದಾರೆ, ಹೌದಾ. ಸೊ ಈಗ ನಿಮ್ಮ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇಂಥದ್ದೆಲ್ಲ IDE ಅಂತ ಹೇಳ್ತಾ ಇದ್ವಿ, ಹೌದಾ. ಸೊ ನೀವು C++ ಪ್ರೋಗ್ರಾಮ್ ಮಾಡಬೇಕಾದ್ರೆ C++ ಕಂಪೈಲರ್ನ ಯೂಸ್ ಮಾಡ್ತೀರಾ.
ನಿಮ್ಮ ಹತ್ರ C++ ಕಂಪೈಲರ್ ಉಂಟು, ಅದನ್ನು ಬಿಟ್ಟು ಬೇರೆ ಎನ್ವೈರ್ಮೆಂಟ್ನಲ್ಲಿ ಆ ಪ್ರೋಗ್ರಾಮ್ ಡೆವಲಪ್ ಮಾಡಬೇಕಾಗಿದ್ರೆ ನೀವು ನೋಟ್ಪ್ಯಾಡ್ ಅಂತ IDE ತಗೊಳ್ತೀರಲ್ವಾ, ಅದೇ ರೀತಿಯಲ್ಲಿ ನಿಮ್ಮ IoT ಪ್ರೋಗ್ರಾಮ್ ಡೆವಲಪ್ ಮಾಡಬೇಕಾಗಿದ್ರೇನು ಒಂದು IDE ಬೇಕಾಗುತ್ತೆ. ಆ IDE ಯಾವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಯಾವ IDEಯನ್ನು ಯೂಸ್ ಮಾಡಿ ನಾವು ಮಾಡ್ಬೋದು. ಓಕೆ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಫಾರ್ ಡೆವಲಪಿಂಗ್ ಡಿವೈಸ್ ಸಾಫ್ಟ್ವೇರ್ಸ್, ಫರ್ಮ್ವೇರ್ಸ್ ಆ್ಯಂಡ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸಸ್. ಸೊ ಇಲ್ಲಿ IDEs ಯೂಸ್ ಮಾಡಿ ಯಾವುದೇ ಒಂದು ಎಡಿಟರ್ಸ್, ಓಕೆ, ಅಥವಾ ಸಾಫ್ಟ್ವೇರ್ಸ್ IDEನಲ್ಲಿ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ನಿಮ್ಮ ಡಿವೈಸ್ ಸಾಫ್ಟ್ವೇರ್, ಓಕೆ, ಮೆಷಿನ್ ವರ್ಕ್ ಮಾಡುವ ಸಾಫ್ಟ್ವೇರ್ ಆಗಿರ್ಬೋದು, ನಿಮ್ಮ ಫರ್ಮ್ವೇರ್ ಅಂತ ಹೇಳ್ತೀವಿ, ಆ ಫರ್ಮ್ವೇರ್ ಆಗಿರ್ಬೋದು. ಅದೇ ರೀತಿಯಲ್ಲಿ APIs ಅಂತ ಹೇಳ್ತಾ ಇದ್ದಾರೆ. APIs ಫುಲ್ ಫಾರ್ಮ್ ಈಸ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸಸ್. ಇಂಥದ್ನೆಲ್ಲ ನಾವು ಡೆವಲಪ್ ಮಾಡ್ಬೋದು. ನೆಕ್ಸ್ಟ್ ಪ್ರೋಟೋಕಾಲ್ಸ್. ಫಸ್ಟ್ ಹಾರ್ಡ್ವೇರ್ ಆಯಿತು, ನೆಕ್ಸ್ಟ್ IDE ಆಯಿತು. IDE ಮುಖಾಂತರ ನಾವು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತೀವಿ. ಓಕೆ, ಎಡಿಟರ್ ಅಂತ, ಇದನ್ನು ಎಡಿಟರ್ ಅಂತ ಹೇಳ್ಬೋದು. IDE ಸ್ಟ್ಯಾಂಡ್ಸ್ ಫಾರ್ ಎನ್ ಎಡಿಟರ್. ಎಡಿಟರ್ ಮುಖಾಂತರ ನಾವೇನು ಮಾಡ್ತೀವಿ, ನಿಮ್ಮ ಸಾಫ್ಟ್ವೇರ್ ಆಗಿರ್ಬೋದು, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಆಗಿರ್ಬೋದು, ಫರ್ಮ್ವೇರ್ಸ್ ಆಗಿರ್ಬೋದು, ಅಂಥದ್ನೆಲ್ಲ ಆ್ಯಡ್ ಮಾಡ್ಬೋದು, ಡೆವಲಪ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರೋಟೋಕಾಲ್ಸ್. ಸೊ ನಾವು ನೆಟ್ವರ್ಕಿಗೆ ಕನೆಕ್ಟ್ ಮಾಡಬೇಕಾದ್ರೆ ನಮಗೆ ಪ್ರೋಟೋಕಾಲ್ಸ್ ಬೇಕು ಅಂತ ಗೊತ್ತುಂಟು. ಇಲ್ಲಿ ಕೆಲವು ಅಡಿಷನಲ್ ಪ್ರೋಟೋಕಾಲ್ಸ್, IoTಗೆ ಸಂಬಂಧಪಟ್ಟ ಅಡಿಷನಲ್ ಪ್ರೋಟೋಕಾಲ್ಸ್ ನಮಗೆ ಬೇಕಾಗುತ್ತೆ. ಪ್ರೋಟೋಕಾಲ್ ಇಸ್ ಅ ರೂಲ್ ಬೈ ಯೂಸಿಂಗ್ the two communication media will approaches. Okay, it is a way of connecting media rules. Okay, protocol is a set of rules. By using that set of rules, both the equipment has to be agree. So ಇಲ್ಲಿ IoT ಗೆ ಸಂಬಂಧಪಟ್ಟ ಪ್ರೋಟೋಕಾಲ್ಸ್ ಯಾವುದೆಲ್ಲ ಉಂಟು, one is RPL, second one is a COAP, third one is a RESTful HTTP, MQTT, ಸರ್ವರ್, ಕ್ಲೌಡ್ ಆ್ಯಂಡ್ ZEMP. ಇಲ್ಲಿ ZEMP ಅಂತ ಹೇಳ್ತಾ ಇದ್ದಾರೆ, ಎಕ್ಸ್ಟೆನ್ಸಿಬಲ್ ಮೆಸೇಜಿಂಗ್ ಆ್ಯಂಡ್ ಪ್ರೆಸೆನ್ಸ್ ಪ್ರೋಟೋಕಾಲ್. ಓಕೆ, ವಾಟ್ ಇಸ್ ZEMP? ಎಕ್ಸ್ಟೆನ್ಸಿಬಲ್ ಮೆಸೇಜಿಂಗ್ ಆ್ಯಂಡ್ ಪ್ರೆಸೆನ್ಸ್ ಪ್ರೋಟೋಕಾಲ್. ಇದರ ಮೀನಿಂಗ್ ಉಂಟು, ನೆಕ್ಸ್ಟ್ ನಲ್ಲಿ ಬರುತ್ತೆ, ಅಲ್ಲಿ ನಾವು ನೋಡುವ. ನೆಕ್ಸ್ಟ್ ಒನ್ ಇಸ್ ಕಮ್ಯುನಿಕೇಶನ್. ಕಂಪಲ್ಸರಿ ನೋಡಿ, ಹಾರ್ಡ್ವೇರ್ ಉಂಟು, ನಿಮ್ಮ ಹತ್ರ ಎಡಿಟರ್ ಉಂಟು, ಎಡಿಟರ್ ಮುಖಾಂತರ ಸಾಫ್ಟ್ವೇರ್ ಡೆವಲಪ್ ಮಾಡ್ತೀರಾ. ಡೆವಲಪ್ ಮಾಡಿದ ನಂತರ ನೆಟ್ವರ್ಕ್ಗೆ ಕಮ್ಯುನಿಕೇಟ್ ಮಾಡಬೇಕಾಗಿರುವ IoT ಪ್ರೋಟೋಕಾಲ್ಸ್ನ ಯೂಸ್ ಮಾಡ್ತಾ ಇದ್ರೆ ಇಲ್ಲಿ. ಅದಾದ ನಂತರ ಕಮ್ಯುನಿಕೇಶನ್ ಮೀಡಿಯಾ ಬೇಕು. ಯಾವುದೆಲ್ಲ ಕಮ್ಯುನಿಕೇಶನ್ ಮೀಡಿಯಾ ಉಂಟು ಅನ್ನೋದನ್ನು ನಾವು ನೋಡ್ತೀವಿ. ಪವರ್ ಲೈನ್, ಈಥರ್ನೆಟ್, ನಿಮ್ಮ ಲ್ಯಾನ್ ಅಂತ ನಾವು ನೋಡಿರ್ತೀವಲ್ವಾ, ಲ್ಯಾನ್ ಕೇಬಲ್ಸ್, ಆ ಪವರ್ ಲೈನ್, ಹೌದಾ. ಸೊ ನಿಮ್ಮ ಮನೆಯಲ್ಲಿ ಟೆಲಿಫೋನ್ ಇದ್ದರೆ ಟೆಲಿಫೋನ್, ಅಥವಾ ನಿಮ್ಮ TV ಹಿಂದೆ ವೈರ್ಸ್ ಇರುತ್ತೆ, ಆ ವೈರ್ ಮುಖಾಂತರವೇ ಅಲ್ವಾ ನಿಮಗೆ TV ಡಿಶ್ ಅಂತ ಅದೆಲ್ಲ ಬರ್ತಾ ಇರೋದು. ದೋಸ್ ಆರ್ ಪವರ್ ಲೈನ್ ಈಥರ್ನೆಟ್ಸ್. ಓಕೆ, ನೆಕ್ಸ್ಟ್ ಒನ್ ಈಸ್ RFID. ಸೊ ಇಷ್ಟು ತನಕ ನಾವು ಹೇಳ್ತಾನೆ ಇದ್ವಿ. RFID ಸ್ಟ್ಯಾಂಡ್ಸ್ ಫಾರ್ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಡಿವೈಸ್, ಆ್ಯಂಡ್ NFC ಸ್ಟ್ಯಾಂಡ್ಸ್ ಫಾರ್ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್, ಆ್ಯಂಡ್ 6 ಲೋಪಾನ್. ಈ 6 ಲೋಪಾನ್ ನಾವು ನೆಕ್ಸ್ಟ್ ನೋಡ್ತೀವಿ. UWB, ಜಿಗ್ಬಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬ್ಲೂಟೂತ್ ಬಗ್ಗೆ ನಮಗೆ ಗೊತ್ತುಂಟು. ವೈಫೈ, ವೈಮ್ಯಾಕ್ಸ್, 2G 3G 4G, ಇದೆಲ್ಲ ನಿಮ್ಮ ಕಮ್ಯುನಿಕೇಶನ್ ಮೀಡಿಯಂ ಆಗಿರುತ್ತೆ. ಸೊ ಇಂಥ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಈಥರ್ನೆಟ್ ಕನೆಕ್ಷನ್ ಇರ್ಬೋದು, ಅಥವಾ RFID ಕಮ್ಯುನಿಕೇಶನ್ ಇರ್ಬೋದು, NFC ಇರ್ಬೋದು, 6 ಲೋಪಾನ್ ಇರ್ಬೋದು, UWB ಇರ್ಬೋದು, ಜಿಗ್ಬಿ ಇರ್ಬೋದು, ಬ್ಲೂಟೂತ್ ಇರ್ಬೋದು, ವೈಫೈ ಇರ್ಬೋದು, ವೈಮ್ಯಾಕ್ಸ್ ಇರ್ಬೋದು, 2G 3G 4Gನೂ ಇರ್ಬೋದು. ಓಕೆ, ಸೊ ನೆಟ್ವರ್ಕ್ ಬ್ಯಾಕ್ ಬೋನ್. ಸೊ ನೆಟ್ವರ್ಕ್ ಬ್ಯಾಕ್ ಬೋನ್ ಆಗಿ ಯಾವುದು ಉಂಟು, ಇನ್ನೂ ಮುಗಿಲಿಲ್ಲ ಇಲ್ಲಿ. ಫಸ್ಟ್ ಒನ್ ಹಾರ್ಡ್ವೇರ್ ಆಯಿತು, ಸೆಕೆಂಡ್ ಒನ್ ಇಂಟಿಗ್ರೇಟೆಡ್ ಎನ್ವೈರ್ಮೆಂಟ್ ಆಯಿತು, ನೆಕ್ಸ್ಟ್ ಪ್ರೋಟೋಕಾಲ್ ಆಯಿತು, ಫೋರ್ತ್ ಒನ್ ಕಮ್ಯುನಿಕೇಶನ್ ಆಯಿತು, ಫಿಫ್ತ್ ಒನ್ ನೆಟ್ವರ್ಕ್ ಬ್ಯಾಕ್ ಬೋನ್. ಸೊ ನೆಟ್ವರ್ಕ್ ಬ್ಯಾಕ್ ಬೋನ್ ಆಗಿ IP ವರ್ಷನ್ 4. IP ಸ್ಟ್ಯಾಂಡ್ಸ್ ಫಾರ್ ಇಂಟರ್ನೆಟ್ ಪ್ರೋಟೋಕಾಲ್. IP ಸ್ಟ್ಯಾಂಡ್ಸ್ ಫಾರ್ ಇಂಟರ್ನೆಟ್ ಪ್ರೋಟೋಕಾಲ್. IP ವರ್ಷನ್ 4, IP ವರ್ಷನ್ 6, UDP ಯೂಸರ್ ಡಾಟಾಗ್ರಾಮ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. UDP ಸ್ಟ್ಯಾಂಡ್ಸ್ ಫಾರ್ ಯೂಸರ್ ಡಾಟಾಗ್ರಾಮ್ ಪ್ರೋಟೋಕಾಲ್ ಆ್ಯಂಡ್ 6 ಲೋಪಾನ್. ಓಕೆ, ಆ್ಯಂಡ್ ಸಾಫ್ಟ್ವೇರ್ಸ್, ಯಾವುದೆಲ್ಲ ಸಾಫ್ಟ್ವೇರ್ಸ್ ಬೇಕು. ಓಕೆ, ನಿಮ್ಮ ಸಾಫ್ಟ್ವೇರ್ ಆಗಿ RIoT OS ಬೇಕು ಅಂತ ಹೇಳ್ತಾ ಇದ್ದಾರೆ. OS ಸ್ಟ್ಯಾಂಡ್ಸ್ ಫಾರ್ ಆಪರೇಟಿಂಗ್ ಸಿಸ್ಟಮ್. IoT operating system or IoT OS. Okay, Contiki OS. Contiki is one of our operating system. ThingSquare Mist firmware. So ThingSquare Mist firmware ಅನ್ನೋದು ಒಂದು ಸಾಫ್ಟ್ವೇರ್. Eclipse IoT, ಇದೆಲ್ಲ ಸಾಫ್ಟ್ವೇರ್ ಆಗಿರುತ್ತೆ. IoT ಡೆವಲಪ್ಮೆಂಟ್ ಮಾಡಬೇಕಾಗಿರುವ ಸಾಫ್ಟ್ವೇರ್ಸ್ ಇದಾಗಿರುತ್ತೆ. ಯಾವುದು? RIoT OS, Contiki OS, ThingSquare Mist firmware,
ಥಿಂಗ್ ಸ್ಕ್ವೇರ್ ಮಿಸ್ಟ್ ಫರ್ಮ್ವೇರ್ ಫಾರ್ಮ್, ಇಲ್ಲಿ ನೋಡಿ ಫಾರ್ಮ್ ಅಂತ ಹೇಳಬೇಕು ಅಥವಾ ಫಿಮ್ವೇರ್ ಅಂತ ಹೇಳ್ಬೋದು. ಎಕ್ಲಿಪ್ಸ್ IoT. ಓಕೆ, ಇಂಟರ್ನೆಟ್ವರ್ಕ್ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಆರ್ ಡಾಟಾ ಸೆಂಟರ್ಸ್. ಇಂಟರ್ನೆಟ್ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಬೇಕು ಅಥವಾ ಡಾಟಾ ಸೆಂಟರ್ಸ್ ಯಾವುದೆಲ್ಲ ಬೇಕು ಅನ್ನೋದನ್ನು ನೋಡ್ತೀವಿ. ಸೆನ್ಸ್, ಥಿಂಗ್ವಾಕ್ಸ್, ನಿಂಬಿಟ್ಸ್, ಜಿವ್ಲಿ, ಓಪನ್ ಆ್ಯಪ್, AWS. AWS stands for Amazon Web Services. Amazon Web Services. IBM Bluemix, Cisco IoT, ನಮಗೆ ಗೊತ್ತಾಗ್ತಾ ಉಂಟು Cisco IoT ಅಂತೇಳಿ. 10x and Fog, Every Timing, Azure, ಇದು ಮೈಕ್ರೋಸಾಫ್ಟ್ ಅವ್ರದ್ದು Azure, TCS ಅವ್ರದ್ದು ಕಪ್. ಇಂಥದ್ದೆಲ್ಲ ನೆಟ್ವರ್ಕ್ ಕ್ಲೌಡ್ ಪ್ಲಾಟ್ಫಾರ್ಮ್ಸ್, ಡಾಟಾ ಸೆಂಟರ್ಸ್ ಉಂಟು. ನೆಟ್ವರ್ಕ್ ಕ್ಲೌಡ್ ಪ್ಲಾಟ್ಫಾರ್ಮ್, ಡೇಟಾ ಸೆಂಟರ್ಸ್ ಇಂಥದ್ದೆಲ್ಲ ಉಂಟು. ಓಕೆ, ನೆಕ್ಸ್ಟ್ ಮೆಷಿನ್ ಲರ್ನಿಂಗ್ ಅಲ್ಗಾರಿಥಮ್ಸ್ ಆ್ಯಂಡ್ ಸಾಫ್ಟ್ವೇರ್ಸ್. ಕಂಪಲ್ಸರಿ ಏನು ಗೊತ್ತಿರಬೇಕು, IoT ಡಿವೈಸ್ನ ಡೆವಲಪ್ ಮಾಡಬೇಕಾಗಿದ್ರೆ ಮೆಷಿನ್ ಲರ್ನಿಂಗ್ ಅಲ್ಗಾರಿಥಮ್ಸ್ನು ಗೊತ್ತಿರಬೇಕು, ಅದೇ ರೀತಿಯಲ್ಲಿ ಸಾಫ್ಟ್ವೇರ್ ಗೊತ್ತಿರಬೇಕು. ಆ್ಯನ್ ಎಕ್ಸಾಂಪಲ್ ಆಫ್ ಎ ಮೆಷಿನ್ ಲರ್ನಿಂಗ್ ಸಾಫ್ಟ್ವೇರ್ ಈಸ್ ಗ್ರಾಕ್. ಮೆಷಿನ್ ಲರ್ನಿಂಗ್ ಸಾಫ್ಟ್ವೇರ್ ಯಾವುದು ಉಂಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಗ್ರಾಕ್ ಫ್ರಮ್ ನುಮೆಂಟಾ ಇಂಕ್. ಮೆಷಿನ್ ಲರ್ನಿಂಗ್ಗೆ ಸಂಬಂಧಪಟ್ಟ ಒಂದು ಸಾಫ್ಟ್ವೇರ್ ಉಂಟು, ಆ ಸಾಫ್ಟ್ವೇರ್ ಗ್ರಾಕ್ ಅಂತ ಹೇಳ್ತೀವಿ. ಈ ಗ್ರಾಕ್ ಎಲ್ಲಿಂದ ಡೆವಲಪ್ ಮಾಡಿದ್ದಾರೆ, ನುಮೆಂಟಾ ಇಂಕ್ ಅನ್ನುವ ಆರ್ಗನೈಸೇಷನ್ ಅವರು ಡೆವಲಪ್ ಮಾಡಿದ್ದಾರೆ. ದಟ್ ಯೂಸಸ್ ಮೆಷಿನ್ ಇಂಟೆಲಿಜೆನ್ಸ್ ಟು ಅನಲೈಸ್ ದ ಸ್ಟ್ರೀಮಿಂಗ್ ಡಾಟಾ ಫ್ರಮ್ ಕ್ಲೌಡ್ಸ್ ಅಂಡ್ ಅನ್ಕವರ್ ಅನಾಮಲೀಸ್ as the ability to learn continuously from data and ability to drive action from the output of Grok's data model and perform high level of automation for analyzing streaming data. ಸೊ ಈ ಗ್ರಾಕ್ ಮೆಷಿನ್ ಲರ್ನಿಂಗ್ ಸಾಫ್ಟ್ವೇರ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಏನು ಅನಲೈಸ್ ಮಾಡ್ಬೋದು, ಡೇಟಾ ಸ್ಟ್ರೀಮಿಂಗ್ನ ಅನಲೈಸ್ ಮಾಡ್ಬೋದು, ಕ್ಲೌಡಿಂದ ಡೇಟಾ ಸ್ಟ್ರೀಮ್. ಓಕೆ, ಸೊ ಇವತ್ತು ನಾವು ಏನೇ ಒಂದು ಚೆಕ್ ಮಾಡ್ತಾ ಇದ್ರೆ ಎಷ್ಟೆಷ್ಟು ನಾವು ಸೆಂಡ್ ಮಾಡ್ತಾ ಇದೀವಿ ಅನ್ನೋದನ್ನು ನಾವು ನೋಡ್ಬೋದು ಅಲ್ವಾ. ಎಸ್ ಸರ್, ಸೊ ಇಂಥದ್ದೆಲ್ಲ ಉಂಟು ಅಂತ ಹೇಳ್ತಾ ಇದ್ವಿ. ಓಕೆ, ಗ್ರೋಕ್ ನುಮೆಂಟಾ ಇಂಕ್ ಮೆಷಿನ್ ಲರ್ನಿಂಗ್ ಪ್ರಾಸೆಸ್ನ ಯೂಸ್ ಮಾಡಿ ಡೇಟಾ ಹೇಗೆ ಫ್ಲೋ ಆಗ್ತಾ ಉಂಟು ಕ್ಲೌಡ್ನಲ್ಲಿ, ಅದೇ ರೀತಿಯಲ್ಲಿ ಅನ್ಕವರ್ ಅನಾಮಲೀಸ್ ಅಂತ ಹೇಳ್ತಾ ಇದೀವಿ. ಎರರ್ಸ್ ಆರ್ ವೈರಸಸ್, ಮಿಸ್ಟೇಕ್ಸ್ ಅಂತದೆಲ್ಲನ ಕವರ್ ಮಾಡುತ್ತೆ. ಆಸ್ ದ ಅಬಿಲಿಟಿ ಟು ಲರ್ನ್ ಕಂಟಿನ್ಯೂಸ್ಲಿ ಫ್ರಮ್ ಡೇಟಾ. ಸೊ ವಾಟ್ ಎವರ್ ದ ಗ್ಯಾದರಿಂಗ್ ಡೇಟಾ, ಸೊ ಕಂಟಿನ್ಯೂಸ್ಲಿ ಇಟ್ ಈಸ್ ಸ್ಟಡಿಂಗ್ and ability to drive action from the output of Grok's data model. ಸೊ ಗ್ಯಾದರ್ ಮಾಡಿರುವ ಡೇಟಾ ಇಂದ ಅನಲೈಸ್ ಮಾಡಿ ಏನು ಮಾಡುತ್ತೆ, ಗ್ರೋಕ್ಸ್ ನಲ್ಲಿ ಇರುವ ಡೇಟಾ ಮಾಡೆಲ್ನ ಜೊತೆಗೆ ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ರೀತಿಯಲ್ಲಿ ಹೈ ಲೆವೆಲ್ ಆಫ್ ಆಟೋಮೇಷನ್ ಪ್ರೊವೈಡ್ ಮಾಡಿ ಡಾಟಾ ಸ್ಟ್ರೀಮಿಂಗ್ನ ಅನಲೈಸ್ ಮಾಡುತ್ತೆ. ಓಕೆ, ಹೈ ಲೆವೆಲ್ ಆಫ್ ಆಟೋಮೇಷನ್, ವಾಟ್ ಯು ಮೀನ್ ಬೈ ಹೈ ಲೆವೆಲ್ ಆಫ್ ಆಟೋಮೇಷನ್, ಆಟೋಮೆಟಿಕಲಿ ಅನಲೈಸ್ ಮಾಡೋದು. ಓಕೆ, yes, it automatically analyze based on the data stored in your database. ಸೊ ಇಂಥದ್ದೆಲ್ಲ ಮಾಡಬೇಕಾಗಿದ್ರೆ ನಾವು ಯಾವ ಮೆಷಿನ್ ಲರ್ನಿಂಗ್ ಅಲ್ಗಾರಿಥಮ್ ಸಾಫ್ಟ್ವೇರ್ ಬೇಕು ಅಂತ ಹೇಳ್ತಾ ಇದ್ವಿ, ಗ್ರಾಕ್. ಸೊ ದಟ್ ಈಸ್ ದ ಟೆಕ್ನಾಲಜಿ ಬಿಹೈಂಡ್ IoT. The following 5 entities can be considered for the 5 levels behind an IoT system. ಸೊ ಯಾವುದೇ ಒಂದು IoT ಸಿಸ್ಟಮ್ ನೀವು ತಗೊಂಡ್ರೆ 5 levels of entities ಉಂಟು ಅಂತ ಹೇಳ್ತಾ ಇದ್ದಾರೆ. Let us see what is that 5 entities. First one, device platform consisting of a device hardware and software using a microcontroller. Okay, device platform, whatever the device platform consisting of device hardware and software using a microcontroller and software for the device application program interface and web application. ನೀವು ಡಿವೈಸ್ ಪ್ಲಾಟ್ಫಾರ್ಮ್ ತಗೊಳ್ಳುವಾಗ ನಿಮ್ಮ ಹತ್ರ ಹಾರ್ಡ್ವೇರ್ ಬೇಕು, ಸಾಫ್ಟ್ವೇರ್ ಬೇಕು. ಆ ಹಾರ್ಡ್ವೇರ್ ಸಾಫ್ಟ್ವೇರ್ ನಲ್ಲಿ ಮೈಕ್ರೋ ಕಂಟ್ರೋಲರ್ ಕಂಪಲ್ಸರಿ ಯೂಸ್ ಮಾಡಿರಬೇಕು. ಹಾರ್ಡ್ವೇರ್ ಕನ್ಸಿಸ್ಟ್ ಆಫ್ ಅ ಚಿಪ್. ಓಕೆ, ಅಂಡ್ ಸಾಫ್ಟ್ವೇರ್, ಇಲ್ಲಿ ಸಾಫ್ಟ್ವೇರ್ ಅಂತ ಹೇಳ್ತಾ ಇದ್ದಾರೆ, ಸಾಫ್ಟ್ವೇರ್ ಫಾರ್ ಡಿವೈಸ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್. ವಾಟ್ ಇಸ್ ದ ಪರ್ಪಸ್ ಆಫ್ ಸಾಫ್ಟ್ವೇರ್? ಟು ಡೆವಲಪ್ ದ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅಂಡ್ ವೆಬ್ ಅಪ್ಲಿಕೇಶನ್. ಸೊ ಹಾರ್ಡ್ವೇರ್ ನಲ್ಲಿ ನಿಮ್ಮ ಮೈಕ್ರೋ ಕಂಟ್ರೋಲರ್ ಇರುತ್ತೆ, ಆ ಮೈಕ್ರೋ ಕಂಟ್ರೋಲರ್ SOC ಆರ್ ಕಸ್ಟಮ್ ಚಿಪ್ಸ್ ಅಂತ ಹೇಳ್ತಾ ಇದೀವಿ. ಸಾಫ್ಟ್ವೇರ್ ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಆರ್ ವೆಬ್ ಅಪ್ಲಿಕೇಶನ್. ಓಕೆ, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಆರ್ ವೆಬ್ ಅಪ್ಲಿಕೇಶನ್ ನಾವು ಡೆವಲಪ್ ಮಾಡ್ಬೋದು. HTML ಇಂಥದ್ದೆಲ್ಲ ನೋಡಿದ್ರಲ್ವಾ, ನಾವು ಕೆಲವೆಲ್ಲ ವೆಬ್ಸೈಟ್ ನೋಡಿರ್ತೀವಿ, ಅಂಥದ್ದೆಲ್ಲ ಮಾಡಬೇಕಾಗಿದ್ರೆ ನಮ್ಮ ಹತ್ರ ಸಾಫ್ಟ್ವೇರ್ ಬೇಕೇ ಬೇಕು. ಓಕೆ, ಎಸ್. ನೆಕ್ಸ್ಟ್ ಒನ್ ಇಸ್ ಕನೆಕ್ಟಿಂಗ್ ಅಂಡ್ ನೆಟ್ವರ್ಕಿಂಗ್. ಕಂಪಲ್ಸರಿ ಏನ್ ಬೇಕು ಅಂತ ಹೇಳ್ತಾ ಇದ್ವಿ, ಕನೆಕ್ಟಿಂಗ್ ಅಂಡ್ ನೆಟ್ವರ್ಕಿಂಗ್, ಕನೆಕ್ಟಿವಿಟಿ ಪ್ರೋಟೋಕಾಲ್ಸ್ ಅಂಡ್ ಸರ್ಕ್ಯೂಟ್ಸ್, ಇಂಥದ್ದೆಲ್ಲ ಬೇಕೇ ಬೇಕು. ಎನೇಬ್ಲಿಂಗ್ ಇಂಟರ್ನೆಟ್ವರ್ಕಿಂಗ್, ಇದು ಇಂಟರ್ನೆಟ್ ವರ್ಲ್ಡಿಂಗ್ ಅಂತ ಆಯ್ತು, ಇದು ಇಂಟರ್ನೆಟ್ವರ್ಕಿಂಗ್. ಓಕೆ, enabling internetworking of device and physical object called things.
So by using connecting and networking, we have to enable that internetworking of devices. ಪ್ರತಿ ಒಂದು ಡಿವೈಸ್ ಇಂಟರ್ ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಆಗಿರಬೇಕು. ಅದೇ ರೀತಿಯಲ್ಲಿ ನಿಮ್ಮ ಫಿಸಿಕಲ್ ಆಬ್ಜೆಕ್ಟ್ ನು ಕಲೆಕ್ಟ್ ಮಾಡಬೇಕು. ಸೊ ಫಿಸಿಕಲ್ ಆಬ್ಜೆಕ್ಟ್ಸ್ ಆರ್ ಕಾಲ್ಡ್ ಹಿಯರ್ ದ ಥಿಂಗ್ಸ್. ಓಕೆ, ಅಂಡ್ ಎನೇಬ್ಲಿಂಗ್ ದ ಇಂಟರ್ನೆಟ್ ಕನೆಕ್ಟಿವಿಟಿ ಟು ರಿಮೋಟ್ ಸರ್ವರ್. ಸೊ ಈ ಇಂಟರ್ನೆಟ್ ಕನೆಕ್ಟಿವಿಟಿ ಯಾವುದಕ್ಕೆ ಕನೆಕ್ಟ್ ಮಾಡಿರಬೇಕು? ಟು ರಿಮೋಟ್ ಸರ್ವರ್, ರಿಮೋಟ್ ಕಂಪ್ಯೂಟರ್ಗೆ ನಾವು ಕನೆಕ್ಟ್ ಮಾಡಿರಬೇಕು. So that is the need of a connectivity and networking. So by using this connectivity and networking, we can interconnect the devices and physical objects. Okay, interconnect the device, ನಿಮ್ಮ device ನ connect ಮಾಡ್ತೀವಿ. ಅದೇ ರೀತಿಯಲ್ಲಿ IoT things ನ connect ಮಾಡ್ತೀವಿ. Objects, physical objects are nothing but an IoT things. Okay, ಈ ಎಲ್ಲವನ್ನು ಕನೆಕ್ಟ್ ಮಾಡಿ ನಾವೇನ್ ಮಾಡ್ತಾ ಇದೀವಿ? ರಿಮೋಟ್ ಸರ್ವರ್ ನಲ್ಲಿ ಡಾಟಾ ಇಂಟರ್ ಕನೆಕ್ಟಿವಿಟಿ ಮಾಡಬೇಕಾಗುತ್ತೆ. ಓಕೆ, ರಿಮೋಟ್ ಸರ್ವರ್ ಜೊತೆಗೆ ನಾವೇನ್ ಮಾಡಬೇಕು? ಟೈ ಅಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನೀವು ಓನ್ಲಿ ಮೊಬೈಲ್ ಪರ್ಚೇಸ್ ಮಾಡಿದ್ರ ಅಂತ ಅನ್ಕೊಳ್ಳಿ, ಸಾಕಾಗ್ಲಿಕ್ಕಿಲ್ಲ. ಆ ಮೊಬೈಲ್ ಜೊತೆಗೇನು ನಾವೇನ್ ಮಾಡಬೇಕು ಅಂತ ಹೇಳ್ತಾ ಇದೀವಿ ಇಲ್ಲಿ. ಆ ಮೊಬೈಲ್ ಜೊತೆಗೇನು ನಾವೇನ್ ಮಾಡ್ಬೇಕಾಗುತ್ತೆ? ಸಿಮ್ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಆಲ್ರೆಡಿ ಮೊಬೈಲ್ ಉಂಟಲ್ವಾ, ಮೊಬೈಲ್ ನಲ್ಲಿ ಕಾಲ್ ಮಾಡ್ಲಿಕ್ಕೆ ಆಗಲ್ವಾ ಅಂತ ಹೇಳಿದ್ರೆ ಆಗುದಿಲ್ಲ, ಸಿಮ್ ಬೇಕು. ಹೌದಾ? ಸಿಮ್ ಇಸ್ ಒನ್ ಆಫ್ ಅ ಥಿಂಗ್, ಫಿಸಿಕಲ್ ಥಿಂಗ್. ದ ಸಿಮ್ ಅನ್ನು ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ? ನಿಮ್ಮ ಈ ಮೊಬೈಲ್ ಅನ್ನುವ ಡಿವೈಸ್ ಅನ್ನ ನೆಟ್ವರ್ಕ್ ಗೆ ಕನೆಕ್ಟ್ ಮಾಡ್ತಾ ಇದ್ವಿ. ನೆಟ್ವರ್ಕ್ ಗೆ ಕನೆಕ್ಟ್ ಮಾಡಬೇಕಾಗಿದ್ರೆ ಈ ಡಿವೈಸ್ ನಲ್ಲಿ ನಿಮ್ಮ ಹತ್ರ ಏನಿರಬೇಕು? ಹಾರ್ಡ್ವೇರ್ ಡಿವೈಸ್ ಇರಬೇಕು. ಆ ಹಾರ್ಡ್ವೇರ್ ಡಿವೈಸ್ ವರ್ಕ್ ಆಗಬೇಕಾಗಿದ್ರೆ ನೀವು ಡಾಟಾ ಆನ್ ಮಾಡ್ತೀರಾ. ಕೆಲವೆಲ್ಲ ಪ್ರೋಟೋಕಾಲ್ಸ್ ಇರುತ್ತೆ. ಆ ಡೇಟಾ ನೀವು ಟಚ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಒಂದು ಸಾಫ್ಟ್ವೇರ್ ಆಗಿರುತ್ತೆ, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅಂತದೆಲ್ಲ ಬೇಕು. ಓಕೆ, ಸೊ ಅದನ್ನೇ ನಾವಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ರೈಟ್. ಸೊ ನೆಕ್ಸ್ಟ್, ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್, ಆನ್ಲೈನ್ ಅನಾಲಿಟಿಕ್ ಪ್ರೊಸೆಸಿಂಗ್. ನಾವು ಆನ್ಲೈನ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ, ಹೌದಾ? ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್, ಆನ್ಲೈನ್ ಅನಾಲಿಟಿಕ್ ಪ್ರೊಸೆಸಿಂಗ್, ಡಾಟಾ ಅನಾಲಿಟಿಕ್ಸ್, ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್ ಅಂಡ್ ನಾಲೆಡ್ಜ್ ಡಿಸ್ಕವರಿ ಎನೇಬ್ಲಿಂಗ್ ವೈಡರ್ ಅಪ್ಲಿಕೇಶನ್ ಆಫ್ ಆನ್ IoT ಸಿಸ್ಟಮ್. ಸೊ ಈ ನಾಲ್ಕುಗಳನ್ನು ಬಳಸಿದ್ರೆ ನಾವೇನೆಲ್ಲ ಮಾಡಬಹುದು IoT ಸಿಸ್ಟಮ್ ಅಂತ ಹೇಳಿದ್ರೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಅಂತ ಹೇಳ್ತಾ ಇದ್ವಿ. ಇವತ್ತು ನಾವು ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ, ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಬಿಲ್ ಗಿಲ್ ಎಲ್ಲ ಪೇ ಮಾಡ್ತಾ ಇದ್ವಿ. ರೈಟ್. ಆನ್ಲೈನ್ ಅನಾಲಿಟಿಕ್ ಪ್ರಾಸೆಸಿಂಗ್ ಮಾಡ್ತಾ ಇದ್ವಿ. ಸೊ ನಾವು ಟ್ರಾನ್ಸಾಕ್ಷನ್ ಮಾಡಿದ ಎಷ್ಟೆಷ್ಟು ಯಾವ್ದಾವ್ದು ದಿನ ಏನೆಲ್ಲ ಮಾಡಿದ್ವಿ ಅನ್ನೋದನ್ನ ಅನಾಲಿಟಿಕ್ಸ್ ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಡಾಟಾ ಅನಾಲಿಟಿಕ್ಸ್. ಸೊ ನಿಮ್ಮ ಡಾಟಾ ಅನಾಲಿಟಿಕ್ಸ್ ನೀವು ಮಾಡ್ತಾ ಇದ್ರ. ಆನ್ಲೈನ್ ಅನಾಲಿಟಿಕ್ ಪ್ರಾಸೆಸಿಂಗ್ ಅಂತ ಹೇಳಿದ್ರೆ ಎಷ್ಟು MB ಕನ್ಸ್ಯೂಮ್ ಮಾಡಿದ್ರ, ಎಷ್ಟು ಏನ್ ಮಾಡಿದ್ರ, ಎಷ್ಟು ಡಾಟಾ ಯಾವ್ದಕ್ಕೆ ಯೂಸ್ ಮಾಡಿದ್ರ, ಎಷ್ಟು ರಿಮೈನಿಂಗ್ ಬ್ಯಾಲೆನ್ಸ್ ಉಂಟು, ಇದೆಲ್ಲ ನಿಮ್ಮ ನೋಟಿಸ್ ತೋರಿಸ್ತಾ ಇರುತ್ತೆ. ರೈಟ್. ಅದು ಆನ್ಲೈನ್ ಅನಾಲಿಟಿಕ್ ಪ್ರಾಸೆಸ್. ಡಾಟಾ ಅನಾಲಿಟಿಕ್ಸ್ ಅಂತ ಹೇಳಿದ್ರೆ ನೀವು ಎಷ್ಟು ಡಾಟಾ ಕನ್ಸ್ಯೂಮ್ ಮಾಡಿದ್ರಿ, ಯಾವ ಡಾಟಾ ಎಷ್ಟು ಸ್ಟೋರ್ ಮಾಡಿದ್ರಿ, ಎಷ್ಟು ಅಮೌಂಟ್ ಸ್ಟೋರ್ ಮಾಡಿದ್ರಿ, ಇಂಥದ್ದೆಲ್ಲ ಇರುತ್ತೆ. ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್, ನಾವು ಕೆಲವೊಂದು ಮುಂದೆ ಸೂಚನೆ ಕೊಡೋದು. ಫಾರ್ ಎಕ್ಸಾಂಪಲ್ ವೆದರ್ ಫೋರ್ಕಾಸ್ಟ್ ಅಂತ ಹೇಳ್ತಾ ಇದ್ವಿ. ರೈಟ್. ಈ ವೆದರ್ ಫೋರ್ಕಾಸ್ಟ್ ಏನು? ಪ್ರಿಡಿಕ್ಟಿವ್. ಕೆಲವು ಸಲ ಬರುತ್ತೆ, ಕೆಲವು ಸಲ ಬರುವುದಿಲ್ಲ. ಅಂಡ್ ನಾಲೆಡ್ಜ್ ಡಿಸ್ಕವರಿ ಎನೇಬ್ಲಿಂಗ್. ಏನು ಬರುವುದಿಲ್ಲ? ಮಳೆ ಬರುತ್ತೆ ಅಂತ ಹೇಳುವಾಗ ಮಳೆ ಬರುವುದಿಲ್ಲ. ರೈಟ್. ಹಾಗೆ ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಆಗಿರುತ್ತೆ. ಅಂಡ್ ನಾಲೆಡ್ಜ್ ಡಿಸ್ಕವರಿ ಎನೇಬ್ಲಿಂಗ್ ವೈಡರ್ ಅಪ್ಲಿಕೇಶನ್ಸ್. ಸೊ ನಿಮ್ಮ ಬುದ್ಧಿ ವಿಕಾಸಕ್ಕೆ ಸಂಬಂಧಪಟ್ಟ ಸಾಕಷ್ಟು ಅಪ್ಲಿಕೇಶನ್ ಉಂಟು. ರೈಟ್. ನಾಲೆಡ್ಜ್ ಡಿಸ್ಕವರಿ ಎನೇಬ್ಲಿಂಗ್ ಅಂತ ಹೇಳಿದ್ವಿ. ನಾಲೆಡ್ಜ್ ಡಿಸ್ಕವರಿ ಎನೇಬ್ಲಿಂಗ್ ಮೀನ್ಸ್ ನಾವು ಆಕ್ಸೆಸ್ ಮಾಡೋದು, ವಿಷಯಗಳನ್ನ ವಿಶ್ಲೇಷಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಂಡುಹಿಡಿಯೋದು ಅಂಥದ್ದೆಲ್ಲ IoT ಸಿಸ್ಟಮ್ ಇಂದ ಸಾಕಷ್ಟು ಉಂಟು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ. ನೆಕ್ಸ್ಟ್, ಸರ್ವರ್ ಎಂಡ್ ಟೆಕ್ನಾಲಜೀಸ್ ಅಂತ ಹೇಳ್ತಾ ಇದೀವಿ. IoT ಸರ್ವರ್ಸ್ ಆರ್ ಅಪ್ಲಿಕೇಶನ್ ಸರ್ವರ್ಸ್. ಸರ್ವರ್ ನಲ್ಲಿ ಯಾವ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ವಿ? IoT ಸರ್ವರ್ಸ್ ಆರ್ ಅಪ್ಲಿಕೇಶನ್ ಸರ್ವರ್ಸ್, ಎಂಟರ್ಪ್ರೈಸ್ ಸರ್ವರ್ಸ್, ಕ್ಲೌಡ್ ಸರ್ವರ್ಸ್, ಡಾಟಾ ಸೆಂಟರ್ಸ್ ಅಂಡ್ ಡಾಟಾಬೇಸಸ್. ಸೊ IoT ಸರ್ವರ್ಸ್ ನಲ್ಲಿ ಯಾವ್ದೆಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ? ಅಪ್ಲಿಕೇಶನ್ ಸರ್ವರ್ ಆಗಿರ್ಬೋದು, ಎಂಟರ್ಪ್ರೈಸ್ ಸರ್ವರ್ಸ್ ಅಂದ್ರೆ ಬಿಸ್ನೆಸ್ ಸರ್ವರ್ಸ್ ಆಗಿರ್ಬೋದು, ಕ್ಲೌಡ್ ಸರ್ವರ್ಸ್, ಫ್ರೀ ಸರ್ವರ್ಸ್ ಆಗಿರ್ಬೋದು, ಡೇಟಾ ಸೆಂಟರ್ಸ್, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಸ್ಟೋರ್ ಆಗ್ತಿರುವ ಡೇಟಾ ಸೆಂಟರ್ಸ್ ಆಗಿರ್ಬೋದು. ಆ ಡೇಟಾ ಸೆಂಟರ್ಸ್ ನಲ್ಲಿ ನಿಮ್ಮ ಡೇಟಾಬೇಸ್ ಆಗಿರುತ್ತೆ. ಓಕೆ. ಸರ್ವರ್ಸ್ ಆಫರ್ಸ್ ದ ಫಾಲೋಯಿಂಗ್ ಸಾಫ್ಟ್ವೇರ್ ಕಾಂಪೊನೆಂಟ್. ಸರ್ವರ್ಸ್ ಏನೆಲ್ಲ ಕಾಂಪೊನೆಂಟ್ ನ ಸಾಫ್ಟ್ವೇರ್ ಕಾಂಪೊನೆಂಟ್ ನ ಕೊಡುತ್ತೆ? ಒಂದು, ಆನ್ಲೈನ್ ಪ್ಲಾಟ್ಫಾರ್ಮ್. ಸರ್ವರ್ ಮುಖಾಂತರ ನಾವೇನ್ ಮಾಡ್ತೀವಿ? ಆನ್ಲೈನ್ ಪ್ಲಾಟ್ಫಾರ್ಮ್, ಆನ್ಲೈನ್ಗೆ ಕನೆಕ್ಟ್ ಮಾಡ್ಕೊಳ್ಬಹುದು. ಸೆಕೆಂಡ್ ಒನ್, ಡಿವೈಸ್ ಐಡೆಂಟಿಫಿಕೇಶನ್, ಐಡೆಂಟಿಟಿ ಮ್ಯಾನೇಜ್ಮೆಂಟ್ ಅಂಡ್ ದೇರ್ ಆಕ್ಸೆಸ್ ಮ್ಯಾನೇಜ್ಮೆಂಟ್. ಯಾವ ಡಿವೈಸ್ ಯೂಸ್ ಮಾಡ್ತಾ ಇದ್ದೀರಾ, ಆ ಡಿವೈಸ್ ನ ಐಡೆಂಟಿಫೈ ಮಾಡ್ಬೋದು, ಐಡೆಂಟಿಟಿ ಮ್ಯಾನೇಜ್ ಮಾಡ್ಬೋದು. ಅದೇ ರೀತಿಯಲ್ಲಿ ಯಾವುದೆಲ್ಲ ಆಕ್ಸೆಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಾವು ನೋಡ್ಬೋದು.
ಓಕೆ. ಫಾರ್ ಎಕ್ಸಾಂಪಲ್ ಇವತ್ತು ನಾವು ಏನೇ ಒಂದು ಡೇಟಾ ಆಕ್ಸೆಸ್ ಮಾಡ್ತಾ ಇದ್ರೆ ನಮ್ಮನ್ನು ಒಬ್ಬರು ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ. ಓಕೆ, ಯಾವ ಡಿವೈಸ್ ಇಂದ ಏನು ಡೇಟಾ ಎಷ್ಟೊತ್ತಿಗೆ ಏನು ನೋಡ್ತಾ ಇದ್ದೀರಾ ಅನ್ನೋದನ್ನೆಲ್ಲ ಅನಲೈಸ್ ಮಾಡ್ತಾ ಇದ್ದಾರೆ, ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಎಸ್, ಅದನ್ನ ನೀವು ನೆನಪಿಟ್ಕೊಳ್ಳಿ. ಡಾಟಾ ಅಕ್ಯೂರಿಂಗ್ ಅಂತ ಬಂತು. ಇದು ಡಾಟಾ ಅಕ್ವೈರಿಂಗ್. ಇದು ಅಕ್ವೈರಿಂಗ್ ಮೀನ್ಸ್ ಆಕ್ಸೆಸಿಂಗ್, ಅಗ್ರಿಗೇಷನ್, ಕ್ಯಾಲ್ಕುಲೇಷನ್ ಮಾಡೋದು, ಒಟ್ಟಿಗೆ ಎಲ್ಲವನ್ನು ಸೇರಿ ಒಟ್ಟಿಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟ್ ಇಂಟಿಗ್ರೇಷನ್, ಕರೆಕ್ಟಾಗಿ ವರ್ಕ್ ಆಗ್ತಾ ಉಂಟಲ್ವ ಅಂತ ನೋಡೋದು. ಆರ್ಗನೈಸಿಂಗ್, ಅರೇಂಜ್ ಮಾಡೋದು, ಆ್ಯಂಡ್ ಅನಲೈಸಿಂಗ್, ಮತ್ತೆ ಸಮೀಕ್ಷಿಸುವುದು. ಹೌದಾ, ಎಷ್ಟೆಷ್ಟು ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೋದು. ಯೂಸ್ ಆಫ್ ವೆಬ್ ಅಪ್ಲಿಕೇಶನ್, ಸರ್ವಿಸ್ ಆ್ಯಂಡ್ ಬಿಸ್ನೆಸ್ ಪ್ರೋಸೆಸ್. ಸೊ ನಿಮ್ಮ ವೆಬ್ ಅಪ್ಲಿಕೇಶನ್, ಇವತ್ತು ಪ್ರತಿಯೊಂದು ವೆಬ್ ಅಪ್ಲಿಕೇಶನ್ಸ್ ಸಿಗ್ತಾ ಉಂಟು. ಆ ವೆಬ್ ಅಪ್ಲಿಕೇಶನ್ಸ್ ಮುಖಾಂತರ ನೀವು ಸರ್ವಿಸ್ ಮತ್ತೆ ಬಿಸ್ನೆಸ್ ಪ್ರಾಸೆಸ್ನ ಪಡಿತಾ ಇದ್ದೀರಾ. ಯು ಆರ್ ಗೆಟಿಂಗ್ ಸರ್ವಿಸಸ್ ಆ್ಯಂಡ್ ಬಿಸ್ನೆಸ್ ಪ್ರಾಸೆಸ್. ಫಾರ್ ಎಕ್ಸಾಂಪಲ್, ನಿಮ್ಮ ಮಂಗಳೂರು ಯೂನಿವರ್ಸಿಟಿಗೆ ಬೇಕು ಅಂತ ಅಂದ್ಕೊಳ್ಳಿ. ವಾಟ್ ಯು ಆರ್ ಟು ಲುಕಿಂಗ್ ವೆಬ್ ಅಪ್ಲಿಕೇಶನ್ಸ್ ನೋಡ್ತಾ ಇದ್ರ. ಹೌದಾ, ಮಂಗಳೂರು ಯೂನಿವರ್ಸಿಟಿ .ac.in. ಹೌದಾ, ಇಲ್ಲ ವಾಟ್ಸಪ್ ಯೂಸ್ ಮಾಡ್ತಾ ಇದ್ರ, ವಾಟ್ಸಪ್ ಕಂಪನಿ ಅವರು ಏನ್ ಮಾಡ್ತಾ ಇದ್ದಾರೆ, ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಕೆ, ಅಂಡ್ ಬಿಸ್ನೆಸ್ ಪ್ರಾಸೆಸಸ್ ಅಂತ ಹೇಳ್ತಾ ಇದ್ವಿ. ಕೆಲವೆಲ್ಲ ಬಿಸ್ನೆಸ್ ಪ್ರಾಸೆಸ್ ನಾವು ನೋಡ್ಬೋದು. ಫ್ಲಿಪ್ಕಾರ್ಟ್, ಅಮೆಜಾನ್ ಅಂತದೆಲ್ಲ ಮಾಡ್ತಾ ಇದ್ವಲ್ವಾ, ಅಂತದೆಲ್ಲ ಬಿಸ್ನೆಸ್ ಪ್ರಾಸೆಸ್. ಇದೇ ರೀತಿಯ IOT ಸರ್ವರ್ನು ಇರುತ್ತೆ. ಓಕೆ, ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್. ಸೆಕೆಂಡ್, ಐಡೆಂಟಿಫಿಕೇಶನ್, ಐಡೆಂಟಿಟಿ ಮ್ಯಾನೇಜ್ಮೆಂಟ್ ಅಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಥರ್ಡ್, ಡಾಟಾ ಅಕ್ವೈರಿಂಗ್ ಮಾಡುತ್ತೆ, ಅಗ್ರಿಗೇಷನ್ ಮಾಡುತ್ತೆ, ಇಂಟಿಗ್ರೇಷನ್ ಮಾಡುತ್ತೆ, ಆರ್ಗನೈಸಿಂಗ್ ಮಾಡುತ್ತೆ, ಅನಲೈಸಿಂಗ್ ಮಾಡುತ್ತೆ. ಅದೇ ರೀತಿಯಲ್ಲಿ ವೆಬ್ ಅಪ್ಲಿಕೇಶನ್ಸ್, ಸರ್ವಿಸಸ್ ಅಂಡ್ ಬಿಸ್ನೆಸ್ ಪ್ರಾಸೆಸ್ ಬಗ್ಗೆನೂ ಇನ್ಫಾರ್ಮೇಶನ್ ನೀಡುತ್ತೆ. ದಿಸ್ ಇಸ್ ಯುವರ್ ಸರ್ವರ್ ಅಂಡ್ ಟೆಕ್ನಾಲಜೀಸ್. Okay, and next, major component of IoT system. This is also very important question. Next, our concept is major components of IoT system. This is a 4 marks very important question, or 2 marks very important question. Okay, let us see what are the major components of IoT devices. IoT devices major components. First one is physical object. Physical object with embedded software into a hardware. ಸೊ ಫಸ್ಟ್ ಏನು ಕಾಂಪೊನೆಂಟ್ ಬೇಕು ಅಂತ ಹೇಳ್ತಾ ಇದ್ದಾರೆ, ಫಿಸಿಕಲ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ವಿತ್ ಎಂಬೆಡೆಡ್ ಸಾಫ್ಟ್ವೇರ್. ದಟ್ ಶುಡ್ ಬಿ ವಿತ್ ಅನ್ ಎಂಬೆಡೆಡ್ ಸಾಫ್ಟ್ವೇರ್ ಇಂಟು ಹಾರ್ಡ್ವೇರ್. ಹಾರ್ಡ್ವೇರ್ನಲ್ಲೇ ಏನಾಗಿರಬೇಕು, ಆ ಸಾಫ್ಟ್ವೇರ್ ಇಂಟಿಗ್ರೇಟ್ ಆಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಥದ್ದನ್ನ ನಾವಿಲ್ಲಿ ಫಿಸಿಕಲ್ ಆಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಹಾರ್ಡ್ವೇರ್. ಹಾರ್ಡ್ವೇರ್ ಕನ್ಸಿಸ್ಟಿಂಗ್ ಆಫ್ ಮೈಕ್ರೋ ಕಂಟ್ರೋಲರ್, ಫರ್ಮ್ವೇರ್, ಸೆನ್ಸಾರ್ಸ್, ಕಂಟ್ರೋಲ್ ಯೂನಿಟ್, ಆಕ್ಟಿವೇಟರ್ ಅಂಡ್ ಕಮ್ಯುನಿಕೇಶನ್ ಮಾಡ್ಯೂಲ್ಸ್. ಸೊ ಮೇಜರ್ ಕಾಂಪೊನೆಂಟ್ ನಲ್ಲಿ ಸೆಕೆಂಡ್ ಏನ್ ಬೇಕು ಅಂತ ಹೇಳ್ತಾ ಇದ್ವಿ, ಹಾರ್ಡ್ವೇರ್. ಆ ಹಾರ್ಡ್ವೇರ್ ನಲ್ಲಿ ಏನೆಲ್ಲ ಇರಬೇಕಂತ ಹೇಳ್ತಾ ಇದ್ವಿ, ಮೈಕ್ರೋ ಕಂಟ್ರೋಲರ್ಸ್ ಬೇಕು, CPU. ಮೈಕ್ರೋ ಕಂಟ್ರೋಲರ್ ಅಂತ ಹೇಳಿದ್ರೆ CPU ಸೇ. ಓಕೆ, ಕಂಟ್ರೋಲರ್ಸ್ ಬೇಕು, ಫಾರ್ಮ್ವೇರ್ ಬೇಕು, ಸೆನ್ಸಾರ್ಸ್ ಬೇಕು, ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಬೇಕು, ಕಂಟ್ರೋಲ್ ಯೂನಿಟ್, ಆಕ್ಟಿವೇಟರ್ಸ್ ಸ್ಟೋರೇಜ್ ಮೀಡಿಯಾ ಬೇಕು, ಅಂಡ್ ಕಮ್ಯುನಿಕೇಶನ್ ಮಾಡ್ಯೂಲ್. ಸೊ ಹೇಗೆ ಕಮ್ಯುನಿಕೇಟ್ ಆಗಬೇಕು ಅನ್ನುವ ಪಾರ್ಟ್ಸ್ನು ಬೇಕು. ಓಕೆ, ಅದೆಲ್ಲ ಎಲ್ಲಿ ಬೇಕು ಅಂತ ಹೇಳ್ತಾ ಇದ್ವಿ, ಇಲ್ಲಿ ಹಾರ್ಡ್ವೇರ್ ಅಲ್ಲಿ ಬೇಕು. And next one is communication module. Next one is communication module. Software consisting of devices, application, program interfaces. ಇಲ್ಲಿ ಕಮ್ಯುನಿಕೇಶನ್ ಮಾಡ್ಯೂಲ್ ಅಂತ ನಾವು ಏನು ಹೇಳ್ತಾ ಇದೀವೋ ಸಾಫ್ಟ್ವೇರ್. ಆ ಹಾರ್ಡ್ವೇರ್ಗೆ ಏನು ಬೇಕು ಅಂತ ಹೇಳ್ತಾ ಇದ್ವಿ, ಸಾಫ್ಟ್ವೇರ್ನು ಬೇಕು ಅಂತ ಹೇಳ್ತಾ ಇದ್ವಿ. ಸಾಫ್ಟ್ವೇರ್ ಕನ್ಸಿಸ್ಟಿಂಗ್ ಆಫ್ ಡಿವೈಸಸ್, ಅಪ್ಲಿಕೇಶನ್, ಪ್ರೋಗ್ರಾಮ್ ಇಂಟರ್ಫೇಸಸ್ ಅಂಡ್ ಡಿವೈಸ್ ಇಂಟರ್ಫೇಸಸ್ ಫಾರ್ ಕಮ್ಯುನಿಕೇಶನ್ ಓವರ್ ದ ನೆಟ್ವರ್ಕ್ ಅಂಡ್ ಕಮ್ಯುನಿಕೇಶನ್ ಸರ್ಕ್ಯೂಟ್ಸ್ ಆರ್ ಪೋರ್ಟ್ಸ್, ಅಂಡ್ ಮಿಡಲ್ವೇರ್ ಫಾರ್ ದ ಕ್ರಿಯೇಟಿಂಗ್ ಕಮ್ಯುನಿಕೇಶನ್ ಸ್ಟ್ಯಾಕ್ಸ್ using 6LoWPAN, COAP, LWM, 2M, IP version 4, IP version 6 and other 6 protocols. ಸೊ ಈ ಕಮ್ಯುನಿಕೇಶನ್ ಮಾಡ್ಯೂಲ್ಗೆ ಏನು ಬೇಕು ಅಂತ ಹೇಳಿದ್ವಿ, ಸಾಫ್ಟ್ವೇರ್ಸ್ ಬೇಕು ಅಂತ ಹೇಳ್ತಿದ್ವಿ. ಆ ಸಾಫ್ಟ್ವೇರ್ಸ್ ನಲ್ಲಿ ಅಪ್ಲಿಕೇಶನ್, ಪ್ರೋಗ್ರಾಮ್ ಇಂಟರ್ಫೇಸ್ ಇರಬೇಕು, ಡಿವೈಸ್ ಇಂಟರ್ಫೇಸ್ ಇರಬೇಕು. ಅದೇ ರೀತಿಯಲ್ಲಿ ನಿಮ್ಮ ಕಮ್ಯುನಿಕೇಶನ್ ಡಿವೈಸ್ ಮತ್ತೆ ಸಾಫ್ಟ್ವೇರ್ ಹೇಗೆ ನೆಟ್ವರ್ಕ್ ನಲ್ಲಿ ಕಮ್ಯುನಿಕೇಟ್ ಆಗಬೇಕು, ಕಮ್ಯುನಿಕೇಶನ್ ಸರ್ಕ್ಯೂಟ್ಸ್ ಯಾವುದು, ಪೋರ್ಟ್ ಯಾವುದು ಅನ್ನೋದನ್ನ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಂಥದೆಲ್ಲ ಇದ್ರೆ ಎಕ್ಸ್ಟೆನ್ಷನ್ ಸಿಕ್ಕಿಸ್ತಾ ಇದ್ರೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಐ ಆಮ್ ಯೂಸಿಂಗ್ ದಿಸ್ ಎಕ್ಸ್ಟೆನ್ಷನ್ ಮೌಸ್, ರೈಟ್. ಈ ಎಕ್ಸ್ಟೆನ್ಷನ್ ಮೌಸ್ ಸಿಗ್ಬೇಕಾದ್ರೆ ಇಲ್ಲಿ ಕೆಳಗೆ ಹಿಂದ್ಗಡೆನೋ ಸೈಡ್ ನಲ್ಲೋ ಎಲ್ಲೋ ಒಂದು ಪೋರ್ಟ್ ಇರುತ್ತೆ, USB ಪೋರ್ಟ್ ಇರುತ್ತೆ, ರೈಟ್. ಆ ಹಾರ್ಡ್ವೇರ್ ಆ ಪೋರ್ಟ್ ಗೆ ನಾವು ಕನೆಕ್ಟ್ ಮಾಡಿದ್ರೆ ಆವಾಗ ಅದು ಆ ಹಾರ್ಡ್ವೇರ್ ಡಿವೈಸ್ ನ ರಿಕಗ್ನೈಸ್ ಮಾಡುತ್ತೆ. ಇಂಥ ಡಿವೈಸ್ ನ ರಿಕಗ್ನೈಸ್ ಮಾಡ್ಲಿಕ್ಕೆ ಸಾಫ್ಟ್ವೇರ್ ಬೇಕು. ಓಕೆ, ಸಾಫ್ಟ್ವೇರ್ ಕಂಪಲ್ಸರಿ ಇರಬೇಕು. ಸಾಫ್ಟ್ವೇರ್ ಇದ್ರೆ ಮಾತ್ರವೇ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ ನೀವು ಹಾರ್ಡ್ವೇರ್ ಡಿವೈಸಸ್ ನ ತಗೊಂಡಿದ್ರ, ಆ ಹಾರ್ಡ್ವೇರ್ ಡಿವೈಸಸ್ ನ ವರ್ಕ್ ಮಾಡ್ಲಿಕ್ಕೆ ಸಾಫ್ಟ್ವೇರ್ನು ಬೇಕು. ಆ ಸಾಫ್ಟ್ವೇರ್ ನ ಜೊತೆಗೆ ನಿಮ್ಮ ಇಂಟರ್ಫೇಸ್ ಬೇಕು, ನೆಟ್ವರ್ಕ್ ನಲ್ಲಿ ಹೇಗೆ ಕನೆಕ್ಟ್ ಮಾಡೋದು, ಕಮ್ಯುನಿಕೇಶನ್ ಮಾಡುವ ಸರ್ಕ್ಯೂಟ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮಿಡಲ್ ವೇರ್
for creating communication stacks using middleware ಯೂಸ್ ಮಾಡಿ ಕಮ್ಯುನಿಕೇಶನ್ ಸ್ಟ್ಯಾಕ್ಸ್ ಕನೆಕ್ಟ್ ಮಾಡ್ತೀವಿ. ಕಮ್ಯುನಿಕೇಶನ್ ಸ್ಟ್ಯಾಕ್ ಅಂತ ಹೇಳ್ತಾ ಇದೀವಿ. ಸ್ಟ್ಯಾಕ್ ಅಂದ್ರೆ ಏನು? ಫಸ್ಟ್ ಇನ್ ಲಾಸ್ಟ್ ಔಟ್, ಲಾಸ್ಟ್ ಇನ್ ಫಸ್ಟ್ ಔಟ್. ಓಕೆ, ಲಾಸ್ಟ್ ಎಂಟ್ರಿ ಆಗಿದ್ದವನು ಫಸ್ಟ್ ಔಟ್ ಆಗ್ತಾನೆ. ಸೊ ಆ ರೀತಿಯಲ್ಲಿ ಲೇಯರ್ಸ್ ಫಾರ್ಮೇಶನ್ ಮಾಡ್ತೇವೆ. ಓಕೆ, ಸೊ ಇದೆಲ್ಲ ಫಾರ್ಮೇಶನ್ ಮಾಡ್ಲಿಕ್ಕೆ ಇಂದ ಪ್ರೋಟೋಕಾಲ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. 6 ಲೋಪಾನ್, ಕೋಪ್, LW, M2M, IP version 4, IP version 6 and other protocols ಬೇಕು. ಅಂಡ್ ನಾವು ಫೋರ್ತ್ ಮೇಜರ್ ಕಾಂಪೋನೆಂಟ್ ಏನು? ಇಲ್ಲಿ ಸಾಫ್ಟ್ವೇರ್ ಆಗಿರುತ್ತೆ. ಸಾಫ್ಟ್ವೇರ್ ಫಾರ್ ಆಕ್ಷನ್ ಆನ್ ಮೆಸೇಜಸ್, ಇನ್ಫಾರ್ಮೇಶನ್ ಅಂಡ್ ಕಮಾಂಡ್ಸ್ which the device receives and then output to the actuators. Okay, softwares for action on messages, information and commands which the device receives and then output to the actuators, which enable actions such as glowing LEDs, robotic hand movement, etc. ಇಲ್ಲಿ ಕೆಲವು ಸಾಫ್ಟ್ವೇರ್ ಬೇಕಾಗ್ತಾ ಉಂಟು. ಆ ಸಾಫ್ಟ್ವೇರ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ಕೆಲವೆಲ್ಲ ಮೆಸೇಜಸ್, ಇನ್ಫಾರ್ಮೇಶನ್ ಎಲ್ಲ ಕಮಾಂಡ್ ಕೊಡ್ತಾ ಇದೀವಿ. ಆ ಕಮಾಂಡ್ ಮುಖಾಂತರ ಡಿವೈಸ್ ಏನಾಗ್ತಾ ಉಂಟು, ಏನ್ ಕೊಡ್ತಾ ಇದ್ದ ಕಮಾಂಡ್ ಕೊಡ್ತಾ ಇದೀವೋ ಆ ಡಿವೈಸ್ ರಿಸೀವ್ ಆಗ್ತಾ ಉಂಟು. ರಿಸೀವ್ ಆಗಿರುವ ಇನ್ಫಾರ್ಮೇಶನ್ ನಾವು ಕಂಪಲ್ಸರಿ ಏನ್ ಮಾಡಬೇಕು, ಆಕ್ಟಿವೇಟರ್ಸ್ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಆಕ್ಟಿವೇಟರ್ಸ್ ಇಸ್ ಒನ್ ಆಫ್ ಅ ಡಿವೈಸ್ ಟು ಸ್ಟೋರೇಜ್. ಓಕೆ, ಅದೇ ರೀತಿಯಲ್ಲಿ ಕೆಲವು ಆಕ್ಷನ್ಸ್ ನಮ್ಗೆ ಗೊತ್ತಾಗಬೇಕು, ಆ ಇನ್ಫಾರ್ಮೇಶನ್ ಸ್ಟೋರ್ ಆಯ್ತು ಅನ್ನೋದನ್ನ. ಸೊ ಈಗ ಇಲ್ಲಿ ನಾವು ಏನೇ ಒಂದು ಕಂಪ್ಯೂಟರ್ ಅಥವಾ ನಿಮ್ಮ ಮೆಷಿನ್ ಆನ್ ಮಾಡಿದೀವಿ ಅಂತ ಅನ್ಕೊಳ್ಳಿ, ಇಲ್ಲಿ ಒಂದು ಲೈಟ್ ಗ್ಲೋ ಆಗ್ತಾ ಇರುತ್ತೆ, ರೈಟ್? ಆ ಲೈಟ್ ಗ್ಲೋ ಏನಂತ ಹೇಳ್ತಾ ಉಂಟು, ಇಟ್ ಈಸ್ ಇನ್ ಆಕ್ಷನ್, ಇಟ್ ಈಸ್ ಇನ್ ವರ್ಕಿಂಗ್, ರೈಟ್? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಗ್ಲೋಯಿಂಗ್ LEDs ಅಂತ ಹೇಳ್ತಾ ಇದ್ವಿ. ಆ ಸಾಫ್ಟ್ವೇರ್ ಮುಖಾಂತರ ನಾವೇನ್ ಮಾಡ್ಬೋದು, ನೀವು ಕೊಡ್ತಿರುವ ಇನ್ಫಾರ್ಮೇಶನ್ ಮೆಸೇಜಸ್ ಅಂತದೆಲ್ಲ ಬಂತು ಇಲ್ವಾ ಅನ್ನೋದನ್ನೆಲ್ಲ ನಮಗೆ ಗ್ಲೋಯಿಂಗ್ LEDs ಅಥವಾ ರೋಬೋಟಿಕ್ ಹ್ಯಾಂಡ್ ಮೂವ್ಮೆಂಟ್ ಪ್ರಕಾರ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ದೀಸ್ ಆರ್ ದ 4 ಮೇಜರ್ ಕಾಂಪೋನೆಂಟ್ಸ್ ಆಫ್ IoT ಸಿಸ್ಟಮ್. And next our concept is, this is also very very important, and we will continue this class in next class. See you in next class. Thank you.